ರೌದ್ರ ರಣ ರುದ್ರ RRR ಈ ಮೂವಿಯ ಕಥೆ ನಡೆಯೋದು ಬ್ರಿಟಿಷರು ಭಾರತದ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಂತಹ ದಿನಗಳಲ್ಲಿ. ಮೊದಲನೆಯದಾಗಿ ಮೂವಿಯ ಹಿನ್ನೆಲೆ. ಮಲ್ಲಿ ಅನ್ನೋಳೊಬ್ಳು ಪುಟ್ಟ ಹುಡುಗಿ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಸಕ್ಕತ್ತಾಗಿ ಹಾಡು ಹೇಳ್ತಾಳೆ, ಜೊತೆಗೆ ಗೋರಂಟಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಇವರೆಲ್ಲ ಕಾಡಿನಲ್ಲಿ ಒಂದು ತಾಂಡಾದಲ್ಲಿ ವಾಸ ಮಾಡ್ತಿರ್ತಾರೆ. ಒಂದು ದಿನ ಆ ಏರಿಯಾದ ಬ್ರಿಟಿಷ್ ಗವರ್ನರ್ ತನ್ನ ಹೆಂಡತಿಯನ್ನ ಕರ್ಕೊಂಡು ಕಾಡಿಗೆ ಬೇಟೆ ಆಡೋಕೆ ಅಂತ ಬಂದಿರ್ತಾನೆ. ಈ ನಮ್ಮ ಮಲ್ಲಿ ಆ ಗವರ್ನರ್ನ ಹೆಂಡತಿಯ ಕೈಗೆ ಹಾಡು ಹೇಳ್ತಾ ಗೋರಂಟಿ ಹಾಕ್ತಿರ್ತಾಳೆ. ಮಲ್ಲಿ ಹಾಕಿದ ಗೋರಂಟಿ ಗವರ್ನರ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಗವರ್ನರ್ಗೆ ಹೇಳ್ತಾಳೆ, ನನ್ನ ಮೆಂಟಲ್ ಪೀಸ್ಗೆ ಈ ಹುಡುಗಿ ನನಗೆ ಬೇಕು ಅಂತ. ಗವರ್ನರ್ ತನ್ನ ಚೇಲನಿಗೆ ಹೇಳಿ ಈ ಹುಡುಗಿ ಅಮ್ಮನಿಗೆ 2 ಕಾಯಿನ್ಗಳನ್ನ ಎಸ್ದು ಆ ಪುಟ್ಟ ಹುಡುಗಿಯನ್ನ ತನ್ನ ಅರಮನೆಗೆ ಕರ್ಕೊಂಡು ಹೋಗಕ್ ಶುರು ಮಾಡ್ತಾನೆ. 2 ಕಾಯಿನ್ಗಳನ್ನ ಕೊಟ್ಬಿಟ್ಟು ಆ ಪುಟ್ಟ ಹುಡುಗಿಯನ್ನ ಕೊಂಡುಕೊಂಡು ಡೈಲಿ ನನ್ನ ಹೆಂಡತಿಗೆ ಗೋರಂಟಿ ಹಾಕ್ಸೋಣ ಅನ್ನೋದು ಪ್ಲಾನು ಗವರ್ನರ್ದು. ಆಗ ಮಲ್ಲಿ ಅಮ್ಮ ಬಿಟ್ಬಿಡಿ ನನ್ನ ಮಗಳನ್ನ ಅಂತ ಗವರ್ನರ್ನ ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಆಗ ಗವರ್ನರ್ ತನ್ನ ಚೇಲಗಳಿಗೆ ಆರ್ಡರ್ ಮಾಡ್ತಾನೆ, ರೋಡ್ ನ ಕ್ಲಿಯರ್ ಮಾಡು, ನನ್ನ ಕಾರ್ ಮುಂದಕ್ಕೆ ಹೋಗ್ಬೇಕು, ಇವಳು ಅಡ್ಡ ಕೂತಿದ್ದಾಳೆ ಅಂತ. ಆಗ ಚೇಲ ಅಲ್ಲೇ ಬಿದ್ದಿರುವ ಮರದ ದಿಮ್ಮಿಯನ್ನ ತಗೊಂಡು ಮಲ್ಲಿಯವರ ಅಮ್ಮನ ತಲೆಗೆ ಹೊಡೆದು ಮಲ್ಲಿಯವರ ಅಮ್ಮನನ್ನ ಸಾಯಿಸ್ತಾನೆ. ಮಲ್ಲಿಯನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಇದು ಹಿನ್ನೆಲೆ. ಇನ್ನು ಮುಂದೆ ಪಾತ್ರಗಳ ಪರಿಚಯ. ಓಕೆ, ಈಗ 1 ನಿಮಿಷದಲ್ಲಿ ಈ ಅಫಿಲಿಯೇಟ್ ಆಪ್ ಬಗ್ಗೆ ಹೇಳ್ಬಿಡ್ತೀನಿ. ಕ್ರೆಡ್ ಆಪ್ ಲಾಸ್ಟ್ ಇಯರ್ IPL ನಲ್ಲಿ ಅಫಿಷಿಯಲ್ ಸ್ಪಾನ್ಸರ್ ಆಗಿದ್ರು. ಯಾರ್ಯಾರು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ ಇದ್ರು ಅವ್ರಿಗೆಲ್ಲ ಕ್ರೆಡ್ ಆಪ್ ಕಡೆಯಿಂದ ಒಂದು ಆಫರ್ ಇದೆ. ನೀವು ಡಿಸ್ಕ್ರಿಪ್ಷನ್ ನಲ್ಲಿರುವ ಮತ್ತೆ ಪಿನ್ಡ್ ಕಾಮೆಂಟ್ ನಲ್ಲಿರುವ ಲಿಂಕ್ ನಿಂದ ಕ್ರೆಡ್ ಆಪ್ ನ ಡೌನ್ಲೋಡ್ ಮಾಡಿ ನೀವು ಕ್ರೆಡ್ ನ ಮುಖಾಂತರ ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಫಸ್ಟ್ ಪೇಮೆಂಟ್ ಮಾಡಿದ ತಕ್ಷಣ ಕ್ರೆಡ್ನವರು ನಿಮಗೆ 250 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಅನ್ನ ಕಳಿಸ್ತಾರೆ. ಅದರ ಜೊತೆಗೆ ನೀವು ಮತ್ತೊಬ್ಬ ಫ್ರೆಂಡ್ ಅನ್ನ ರೆಫರ್ ಮಾಡಿದ್ರೆ 750 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಸಿಗತ್ತೆ. ಅದಲ್ಲದೆ ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ಗಳನ್ನು ಕೂಡ ಚೆಕ್ ಮಾಡಬಹುದು. ಅದರ ಜೊತೆಗೆ ನೀವು ಪ್ರತಿ ಬಾರಿ ಪೇಮೆಂಟ್ ಮಾಡಿದಾಗ ನಿಮಗೆ ಕ್ರೆಡ್ ಕಾಯಿನ್ಗಳು ಸಿಗ್ತವೆ. ಅದಲ್ಲದೆ ಕ್ಯಾಶ್ ಬ್ಯಾಕ್ ಸಹ ಸಿಗ್ತಾ ಇರುತ್ತೆ. ಈ IPL ಸಮಯದಲ್ಲಿ ಹೊಸ ಕ್ಯಾಶ್ ಬ್ಯಾಕ್ ಆಫರ್ಸ್ಗಳು ಸಹ ಇದಾವೆ ಕ್ರೆಡ್ ನಲ್ಲಿ. ಈ ಕ್ಯಾಶ್ ಬ್ಯಾಕ್ಗೆ ನೀವು ಎಕ್ಸ್ಟ್ರಾ ಏನು ಪರ್ಚೇಸ್ ಮಾಡಬೇಕಾಗಿಲ್ಲ. ಈ ಕ್ರೆಡ್ ಆಪ್ ನ ಮುಖಾಂತರ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಪೇ ಮಾಡಿದ್ರೆ ಸಾಕು, ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂಡ್ ಕ್ರೆಡ್ ಸ್ಟೋರ್ ನಲ್ಲಿ ಎಷ್ಟೊಂದು ಡಿಸ್ಕೌಂಟ್ ಗೆ ಸಹ ನಿಮಗೆ ಪ್ರಾಡಕ್ಟ್ ಗಳು ಸಿಗ್ತವೆ. ರೀಸೆಂಟ್ಲಿ ಬೋಟ್ ಹೆಡ್ಫೋನ್ ಬರೀ 100 ರೂಪೀಸ್ಗೆ ಸಿಕ್ತಿತ್ತು. ಅಂಡ್ ನೀವು ಈ ಆಪ್ ಬಗ್ಗೆ ವರಿನೇ ಮಾಡಬೇಕಾಗಿಲ್ಲ. ಕ್ರೆಡ್ ಕಂಪನಿ ಒಂದು ಯೂನಿಕಾರ್ನ್ ಕಂಪನಿ. ಸರಿಸುಮಾರು $4 ಬಿಲಿಯನ್ ಅಂದ್ರೆ 30,000 ಕೋಟಿ ಬೆಲೆ ಬಾಳುತ್ತೆ. ಡಿಸ್ಕ್ರಿಪ್ಷನ್ ಅಂಡ್ ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ಮಾಡಿ 250 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಅನ್ನ ಎಂಜಾಯ್ ಮಾಡಿ. ಓಕೆ, ಈಗ ಪಾತ್ರಗಳ ಪರಿಚಯ ಮಾಡ್ಕೊಳ್ಳುವ. ಮೊದಲನೆಯದಾಗಿ ದಿ ಫೈರ್, ಬೆಂಕಿಯ ಪಾತ್ರ. ಈ ಸೀನ್ ನಡೀತಿರುವುದು ದಿಲ್ಲಿಯ ಹೊರಭಾಗದಲ್ಲಿ. ಅಲ್ಲಿ ಒಂದು ಬ್ರಿಟಿಷ್ ಪೊಲೀಸ್ ಠಾಣೆ ಇರುತ್ತೆ. ಅದರ ಸುತ್ತ ಎಷ್ಟೊಂದು ಜನ ನಮ್ಮ ಭಾರತೀಯರು ನಿಂತು ಪ್ರತಿಭಟನೆ ಮಾಡ್ತಿರ್ತಾರೆ. ಕಲ್ಕತ್ತಾದಲ್ಲಿ ಸ್ವತಂತ್ರ ಹೋರಾಟಗಾರ ಲಾಲಾ ಲಜಪತ್ ರಾಯ್ ರವರನ್ನ ಬ್ರಿಟಿಷರು ಬಂಧಿಸಿರ್ತಾರೆ. ಅದರ ವಿರುದ್ಧವಾಗಿ ನಮ್ಮ ಭಾರತೀಯರು ಪ್ರತಿಭಟನೆ ಮಾಡ್ತಿರ್ತಾರೆ ಇಂಗ್ಲಿಷ್ನವರ ವಿರುದ್ಧ. ಈ ಸ್ಟೇಷನ್ ಬ್ರಿಟಿಷ್ ಪೊಲೀಸ್ ಸ್ಟೇಷನ್ ಆಗಿದ್ರು ಅಲ್ಲಿ ದೊಡ್ಡ ಕೆಲಸ ಮಾಡ್ತಿರೋರೆಲ್ಲ ಬ್ರಿಟಿಷರು. ಈ ಕಾನ್ಸ್ಟೇಬಲ್, ಹವಾಲ್ದಾರ್, ಈ ತರ ಪುಟ್ಟ ಕೆಲಸ ಮಾಡ್ತಿರೋರೆಲ್ಲ ಭಾರತೀಯರು. ಸೊ ಬೇಸಿಕಲಿ ಇಂಗ್ಲಿಷ್ನವರಿಗೆ ಸಪೋರ್ಟ್ ಮಾಡ್ತಿರುವ ಭಾರತೀಯರು. ಪೊಲೀಸ್ ಸ್ಟೇಷನ್ ಸುತ್ತ ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ. ಸ್ಟೇಷನ್ ನ ಸುತ್ತ ಕಟ್ಟಿರುವ ಮುಳ್ಳು ತಂತಿಯ ಬೇಲಿಯನ್ನ ಕಿತ್ತು ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಮುಂದಿನ ಲೈನ್ ನಲ್ಲಿ ನಮ್ಮ ಭಾರತೀಯ ಕಾನ್ಸ್ಟೇಬಲ್ ಗಳು ನಿಂತಿದ್ದಾರೆ. ಸುತ್ತ ನಡೀತಿರುವ ಪ್ರತಿಭಟನೆಗೆ ಎಲ್ಲ ಪೊಲೀಸ್ನವರು ಬೆಚ್ಚಿ ಬೀಳ್ತಾ ಇದ್ದಾರೆ. ಬಟ್ ಒಬ್ಬ ವ್ಯಕ್ತಿ ಮಾತ್ರ ಕಲ್ಲು ಕಂಬದಂತೆ ನಿಂತಿರ್ತಾರೆ. ಆಗ ನಮ್ಗೆ ರಾಮ್ ಚರಣ್ ಅವರ ಪಾತ್ರ ಪರಿಚಯ ಆಗತ್ತೆ. ಇವರ ಹೆಸರು ರಾಮ ಅಂತ. ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಇವರ ಗುರಿ ಏನು? ಸೀನಿಯರ್ ಆಫೀಸರ್ ಆಗಿ ಪ್ರಮೋಟ್ ಆಗಬೇಕು. ಅದಕ್ಕೋಸ್ಕರ ಇಂಗ್ಲಿಷ್ನವರು ಏನ್ ಕೆಲಸ ಹೇಳಿದ್ರು ಮಾಡಕ್ ರೆಡಿ ಇರ್ತಾರೆ. ಈಗ ಸಾವಿರಾರು ಜನ ಪ್ರತಿಭಟನಾಕಾರರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಕಲ್ಲು ಹೊಡೆದು ಬಿಡ್ತಾರೆ. ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಇಂಗ್ಲಿಷ್ ಅಧಿಕಾರಿ ಎಲ್ಲ ಪೊಲೀಸ್ನವರಿಗೆ ಆರ್ಡರ್ ಮಾಡ್ತಾನೆ. ಬಟ್ ಸಾವಿರಾರು ಜನಗಳ ಮಧ್ಯೆ ಹೋಗಿ ಅವರನ್ನ ಅರೆಸ್ಟ್ ಮಾಡಿ ಕರೆ ತರೋದು ಹೇಗೆ ಅಂತ ಎಲ್ಲರೂ ಹಿಂಜರಿತಿರ್ತಾರೆ. ಆಗ ರಾಮ್ ಅವರು ಎಲ್ಲ ಸ್ವತಂತ್ರ ಹೋರಾಟಗಾರರ ಮಧ್ಯ ನುಗ್ಗಿ ಎಲ್ಲರಿಗೂ ಹೊಡೆದು ಆ ಕಲ್ಲು ಹೊಡೆದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಬ್ರಿಟಿಷ್ ಅಧಿಕಾರಿಯ ಎದುರುಗಡೆ ನಿಲ್ಲಿಸ್ತಾರೆ. ರಾಮ್ ಅವರ ಅದ್ಭುತ ಶಕ್ತಿ ಪ್ರದರ್ಶನದಿಂದ ಪ್ರತಿಭಟನಾಕಾರರೆಲ್ಲ ಗಾಬರಿಗೊಳ್ತಾರೆ, ಅಲ್ಲಿಂದ ಚದರಿ ಹೋಗ್ತಾರೆ. ಈ ಕಡೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗೂ ಭಯ ಆಗುತ್ತೆ, ಏನ್ ಗುರು ಇವ ಇಷ್ಟೊಂದು ಸ್ಟ್ರಾಂಗು ಅಂತ. ಇಷ್ಟೆಲ್ಲ ಸಾಹಸ ಪ್ರದರ್ಶನ ಮಾಡಿದ್ರು ಸಹ ರಾಮ್ ಅವ್ರಿಗೆ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿ ಪ್ರಮೋಷನ್ ಸಿಗೋದೇ ಇಲ್ಲ. ಇದು ರಾಮ್ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸತ್ತೆ. ಇಲ್ಲಿಗೆ ಬೆಂಕಿ ರಾಮ್ ಅವರ ಪಾತ್ರ ಪರಿಚಯ ಮುಗಿಯತ್ತೆ. ನೆಕ್ಸ್ಟ್ ಪಾತ್ರವನ್ನ ಡೈರೆಕ್ಟರ್ ನೀರಿಗೆ ಹೋಲಿಸಿದ್ದಾರೆ. ಈ ಸೀನ್ ನ ಆರಂಭದಲ್ಲಿ ಹೈದರಾಬಾದ್ ನಿಜಾಮನ ಪರ್ಸನಲ್ ಅಡ್ವೈಸರು ಬ್ರಿಟಿಷ್ನವರ ಬಳಿ ಹೋಗಿ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರ್ತಾರೆ. ನಿಮ್ಮ ಗವರ್ನರ್ ಕಾಡಿನಿಂದ ಕರ್ಕೊಂಡು ಬಂದಿರುವ ಪುಟ್ಟ ಹುಡುಗಿಯನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ಅವನನ್ನ ಹುಡ್ಕೊಂಡು ಯಾರೋ ಒಬ್ಬ ಬಂದಿದ್ದಾನೆ, ಅವಳನ್ನ ಹುಡ್ಕೋವರೆಗೂ ಸುಮ್ನಿರಲ್ಲ ಅಂತ. ಬ್ರಿಟಿಷ್ನವ ದುರಹಂಕಾರದಿಂದ ಹೇಳ್ತಾನೆ, ಓಹೋ ಏನ್ ನಿಮ್ ತಾಂಡಾದವ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಎದುರು ಹಾಕೊಂಡ್ಬಿಟ್ಟು ಆ ಪುಟ್ಟ ಹುಡುಗಿನ ಕರ್ಕೊಂಡು ಹೋಗ್ಬಿಡ್ತಾನ, ನಾನು ನೋಡ್ಬಿಡ್ತೀನಿ ಅದೇ ಹೆಂಗ್ ಕರ್ಕೊಂಡು ಹೋಗ್ತಾನೋ ಅಂತ. ನಿಜಾಮನ ಅಡ್ವೈಸರ್ ಹೇಳ್ತಾನೆ, ಗುರು ಅವಳು ಹುಲಿಯ ಬಾಯ್ನಲ್ಲಿದ್ರು ಹುಲಿಯ ದಂತವನ್ನ ಕಿತ್ಬಿಟ್ಟಾದ್ರೂ ಹೇಳ್ಕೊಂಡು ಬರ್ತಾರೆ ಆ ತಾಂಡಾದವರು, ಹುಷಾರು ಅಂತ. ನೆಕ್ಸ್ಟ್ ಸೀನ್ ದಿಲ್ಲಿಯ ಹೊರಭಾಗದಲ್ಲಿರುವ ಒಂದು ಕಾಡಿಗೆ ಹೋಗುತ್ತೆ. ಆ ವ್ಯಕ್ತಿ ಒಂದು ಕಾಡಿನಲ್ಲಿ ತನ್ನ ಮೈ ಮೇಲೆ ರಕ್ತವನ್ನ ಸುರ್ಕೊಂಡು ನಿಂತಿರ್ತಾರೆ.
ಈ ರಕ್ತದ ವಾಸನೆಗೆ ಒಂದು ಹುಲಿ ಅವರ ಬಳಿಗೆ ಬರುತ್ತೆ. ಈ ಹುಲಿಯನ್ನ ಸೆರೆ ಹಿಡಿಯೋದು ಅವರ ಉದ್ದೇಶ ಆಗಿರುತ್ತೆ. ಆಗ ನಮ್ಗೆ ಜೂನಿಯರ್ NTR ರವರ ಪಾತ್ರ ಪರಿಚಯ ಆಗತ್ತೆ. ಮೂವಿನಲ್ಲಿ ಇವರ ಹೆಸರು ಭೀಮಾ ಅಂತ. ಇವರು ಹುಲಿಯೊಟ್ಟಿಗೆ ಜೋರಾಗಿ ಹೋರಾಡ್ತಾರೆ. ಹುಲಿ ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ, ಇವರು ಹುಲಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಡೆಗೆ ಕೆಲವೊಂದು ಗಿಡಮೂಲಿಕೆಯನ್ನ ಬಳಸಿಕೊಂಡು ಹುಲಿಯ ಪ್ರಜ್ಞೆ ತಪ್ಪಿಸ್ತಾರೆ. ಪ್ರಜ್ಞೆ ತಪ್ಪಿಸಿದ ನಂತರ ಹುಲಿಗೆ ಹೋಗಿ ಕೇಳ್ತಾರೆ, ಸಾರಿ, ನನ್ನ ಪರ್ಸನಲ್ ಕೆಲಸಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂತಿದ್ದೀನಿ ನಾನು ಅಂತ. ನಂತರ ಗೊತ್ತಾಗುತ್ತೆ ಇವರು ದಿಲ್ಲಿಯ ಹೊರಭಾಗಕ್ಕೆ ಬಂದಿರುವುದು ಆ ಪುಟ್ಟ ಹುಡುಗಿ ಮಲ್ಲಿಯನ್ನ ಹುಡ್ಕೊಂಡು ಅಂತ. ಇವರು ಮಲ್ಲಿಯನ್ನ ಹುಡುಕುವ ಸಲುವಾಗಿ ದಿಲ್ಲಿಯಲ್ಲಿ ಅಖ್ತರ್ ಹೆಸರಿನಲ್ಲಿ ಸ್ಕೂಟರ್ ರಿಪೇರಿಯನ್ನ ಮಾಡ್ತಿರ್ತಾರೆ. ಈ ಕಡೆ ಬ್ರಿಟಿಷ್ನವರು ಪೊಲೀಸ್ ಆಫೀಸರ್ಸ್ ಗಳ ಒಂದು ಮೀಟಿಂಗ್ ಅನ್ನ ಕರೆದಿರ್ತಾರೆ. ಒಂದು ತಾಂಡಾದಿಂದ ಒಬ್ಬ ಬೇಟೆಗಾರ ಗವರ್ನರ್ ಅನ್ನ ಬೇಟೆಯಾಡೋಕೆ ಅಂತ ಬಂದಿದ್ದಾನಂತೆ. ಸೊ ಆ ಬೇಟೆಗಾರನನ್ನ ನೀವೆಲ್ಲ ಹುಡುಕಬೇಕು, ಹುಡುಕಿ ಕರೆತಂದವನನ್ನ ನಾನು ಸ್ಪೆಷಲ್ ಆಫೀಸರ್ ಆಗಿ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸಿಕ್ಕಿದ್ದೆ ಚಾನ್ಸ್ ಅಂತ ರಾಮ್ ಅವರು ಕೇಳ್ತಾರೆ, ಆ ಬೇಟೆಗಾರ ನಿಮಗೆ ಜೀವಂತವಾಗಿ ಸಿಗಬೇಕಾ ಅಥವಾ ಶವವಾಗಿ ಬೇಕಾ ಅಂತ. ಆಗ ಬ್ರಿಟಿಷ್ ಗವರ್ನರ್ನ ಹೆಂಡತಿ ಹೇಳ್ತಾಳೆ, ನೀನು ಆ ಬೇಟೆಗಾರನನ್ನ ಶವವಾಗಿ ತಂದರೆ ನಿನಗೆ ನಗದು ಬಹುಮಾನವನ್ನ ಕೊಡ್ತೀನಿ, ಜೀವಂತವಾಗಿ ಹಿಡಿದು ತಂದರೆ ನೀನನ್ನು ಸ್ಪೆಷಲ್ ಆಫೀಸರ್ ಆಗಿ ಮಾಡ್ತೀನಿ ಅಂತ. ಆಗ ರಾಮ್ ಅವರು ಆ ಬೇಟೆಗಾರನನ್ನ ಹುಡುಕಿ ಹಿಡಿದು ತರೋಕೆ ಅಂತ ಹೊರಡ್ತಾರೆ. ಈ ಬೇಟೆಗಾರ ಯಾರು? ಭೀಮ್. ಸೊ ದಿಲ್ಲಿಯ ಸುತ್ತಮುತ್ತ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರುವ ಕ್ರಾಂತಿಕಾರಿಗಳ ಜೊತೆ ಈ ಬೇಟೆಗಾರ ಸೇರ್ಕೊಂಡಿರಬಹುದು ಅಂತ ರಾಮ್ ಅವರು ಗೆಸ್ ಮಾಡ್ತಾರೆ. ಈ ಕಡೆ ಭೀಮ್ ಅವರು ಗವರ್ನರ್ನ ಅರಮನೆಯ ಸುತ್ತಮುತ್ತ ಗೂಢಚರ ಕೆಲಸವನ್ನ ಮಾಡ್ತಿರ್ತಾರೆ. ಒಳಗಡೆ ಹೇಗಾದ್ರೂ ಹೋಗ್ಬೋದಾ, ಕೆಲಸಗಾರನ ವೇಷ ಹಾಕೊಂಡು ಹೋಗ್ಬೋದಾ ಅಂತೆಲ್ಲ ಥಿಂಕ್ ಮಾಡ್ತಿರ್ತಾರೆ. ಆಗ ಭೀಮ್ ಅವ್ರಿಗೆ ದೂರದಿಂದ ಗವರ್ನರ್ನ ಮಗಳು ಕಾಣ್ತಾಳೆ. ಗವರ್ನರ್ನ ಮಗಳು ಅವರ ಅಪ್ಪ ಮುಂತರ ಕಟುಕಿ ಅಲ್ಲ, ಬಹಳ ಕರುಣಾಮಯಿ, ಎಲ್ಲಾ ಭಾರತೀಯರನ್ನು ಪ್ರೀತಿಯಿಂದ ಕಾಣ್ತಿರ್ತಾಳೆ. ಆಗ ಭೀಮ್ ಅವರು ನಿರ್ಧಾರ ಮಾಡ್ತಾರೆ, ಅರಮನೆಯ ಒಳಗಡೆ ಹೋಗಬೇಕು ಅಂದ್ರೆ ಗವರ್ನರ್ನ ಮಗಳೇ ನಮ್ಗೆ ದಾರಿ ತೋರಿಸ್ಬೇಕು ಅಂತ. ಈ ಕಡೆ ಒಂದಿನ ರಾಮ್ ಅವರು ಕ್ರಾಂತಿಕಾರಿಗಳ ಒಂದು ಸಭೆಯನ್ನ ಅಟೆಂಡ್ ಮಾಡ್ತಾರೆ. ಆ ಕ್ರಾಂತಿಕಾರಿಗಳು ಭಾಷಣ ಮಾಡ್ತಿರ್ತಾರೆ, ಸ್ವರಾಜ್ಯ ನಮ್ಮ ಆಜನ್ಮ ಸಿದ್ಧ ಹಕ್ಕು, ನಾವ್ ಯಾಕೆ ಸ್ವತಂತ್ರಕ್ಕೋಸ್ಕರ, ನಮ್ಮ ಹಕ್ಕಿಗೋಸ್ಕರ ಬಡೆತಾವ್ ಇಂಗ್ಲಿಷ್ನವ್ರ ಹತ್ರ ಬೇಡ್ಬೇಕು, ಕ್ರಾಂತಿ ಮಾಡಿ ತಗೊಳ್ಳೋಣ ನಮ್ಮ ಸ್ವತಂತ್ರವನ್ನ ಅಂತ. ಆಗ ಮಾರುವೇಷದಲ್ಲಿ ಹೋಗಿರುವ ರಾಮ್ ಅವ್ರು ಹೇಳ್ತಾರೆ, ಹೌದು ಹೌದು ಕ್ರಾಂತಿ ಮಾಡೋಣ, ಆ ಗವರ್ನರ್ನೇ ಸಾಯಿಸಾಗ ಬಿಡೋಣ, ಆಗ ಬ್ರಿಟಿಷ್ನವ್ರಿಗೆ ನಮ್ಮ ಮೇಲೆ ಸ್ವಲ್ಪ ಭಯ ಬರುತ್ತೆ ಅಂತ. ಆಗ ರಾಮ್ ಹತ್ರ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ಗವರ್ನರ್ನ ನಿಜವಾಗ್ಲೂ ಸಾಯಿಸಬಹುದಾ ಗುರು, ನಮ್ಮ ತಾಂಡಾದವರಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಮಾಡ್ಬಿಟ್ಟವನ ಗವರ್ನರು, ನಾನು ನಮ್ಮ ಅಣ್ಣನ ಜೊತೆ ಇಲ್ಲಿಗೆ ಬಂದಿದ್ದೀನಿ, ಆ ಗವರ್ನರ್ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಬೇಕು, ಹೆಂಗೆ ಅಂತ ಒಂಚೂರು ದಾರಿ ಹೇಳ್ಗುರು ಅಂತ. ರಾಮ್ದು ಐಡಿಯಾ ಈಗ ವರ್ಕೌಟ್ ಆಯ್ತು. ಸರಿ ಆಯ್ತು, ಕರ್ಕೊಂಡ್ ನಡಿ ನಿಮ್ಮ ಅಣ್ಣನ ಬಳಿಗೆ, ಅಲ್ಲೋಗಿ ಡಿಸ್ಕಸ್ ಮಾಡೋಣ ಈ ಗವರ್ನರ್ನ ಹೇಗೆ ಮುಗಿಸೋದು ಅಂತ ಹೇಳಿ ರಾಮ್ ಅವ್ರು ಏನ್ ಮಾಡ್ತಾರೆ, ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾರೆ. ಆ ವ್ಯಕ್ತಿಯ ಹೆಸರು ಲಚ್ಚು ಅಂತ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯ ಒಂದು ಪೊಲೀಸ್ ಚೆಕ್ ಪಾಯಿಂಟ್ ಇರುತ್ತೆ. ಅಲ್ಲಿ ಆಕಸ್ಮಿಕವಾಗಿ ಲಚ್ಚುಗೆ ರಾಮ್ ಅವರು ಪೊಲೀಸ್ ಅನ್ನೋದು ಗೊತ್ತಾಗ್ಬಿಡತ್ತೆ. ಸೊ ಪೊಲೀಸ್ ನಿಂದ ಎಸ್ಕೇಪ್ ಆಗಬೇಕು ಅಂತ ಲಚ್ಚು ಅಲ್ಲಿಂದ ಎದ್ನು ಬಿದ್ನು ಅಂತ ಓಡೋಗ್ತಾರೆ. ರಾಮ್ ಅವರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಬಟ್ ಕಷ್ಟಪಟ್ಟು ಲಚ್ಚು ಅವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಭೀಮ್ ಅವ್ರ ಹತ್ರ ಹೋಗಿ ಹೇಳ್ತಾರೆ, ನಾನು ಆಲ್ಮೋಸ್ಟ್ ಸಿಕ್ಕಾಕೊಂಡ್ಬಿಟ್ಟಿದೆ ಪೊಲೀಸ್ನವ್ರಿಗೆ, ಪೊಲೀಸ್ ನನ್ನ ಬೆನ್ ಹತ್ಬಿಟ್ಟಿದ್ರು ಅಂತ. ಭೀಮ್ ಅವ್ರಾಗ ಹೇಳ್ತಾರೆ, ಸರಿ ಬಿಡು, ತಲೆ ಕೆಡಿಸ್ಕೊಳ್ಬೇಡ, ನಾನು ಹೇಳೋವರೆಗೂ ನೀನು ಅಂಡರ್ ಗ್ರೌಂಡ್ ಆಗ್ಬಿಡು, ಯಾರ ಕಣ್ಣಿಗೂ ಕಾಣಿಸ್ಕೊಳ್ಬೇಡ, ನೀನ್ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಸೇಫ್ ಆಗಿರ್ತೀವಿ ಅಂತ. ಸರಿ, ಈಗ ಭೀಮ್ ಅವ್ರು ಎಲ್ಲಿದ್ದಾರೆ? ನದಿಯ ತೀರದಲ್ಲಿದ್ದಾರೆ. ಈ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನ ಕಟ್ಟಿರ್ತಾರೆ. ಆ ಸೇತುವೆಯ ಮೇಲೆ ರಾಮ್ ಅವರು ನಿಂತಿರ್ತಾರೆ. ಇದುವರೆಗೂ ರಾಮ್ಗೆ ಭೀಮ್ ಯಾರು ಅಂತ ಗೊತ್ತಿಲ್ಲ, ಭೀಮ್ಗೆ ರಾಮ್ ಯಾರು ಅಂತ ಗೊತ್ತಿಲ್ಲ. ಈ ಸೇತುವೆಯ ಮತ್ತೊಂದು ಭಾಗದಲ್ಲಿ ರೈಲು ಓಡಾಡ್ಲಿಕ್ಕೆ ಅಂತ ರೈಲ್ವೆ ಟ್ರ್ಯಾಕ್ ಗಳು ಸಹ ಇರ್ತವೆ. ಆ ರೈಲ್ವೆ ಟ್ರ್ಯಾಕ್ ನ ಮೇಲೆ ಒಂದು ರೈಲು ಬರ್ತಾ ಇರುತ್ತೆ. ಸಡನ್ ಆಗಿ ರೈಲಿಗೆ ಬೆಂಕಿ ಹತ್ಕೊಂಡು ನದಿಯ ಒಳಗಡೆ ಬೀಳ್ಲಿಕ್ಕೆ ಶುರುವಾಗುತ್ತೆ. ನದಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ಮೀನ್ ಹಿಡಿತಿರ್ತಾನೆ. ಹುಡುಗ ಇದ್ದ ತೆಪ್ಪ ಮಗುಚ್ಕೊಂಡ್ಬಿಟ್ಟಿದೆ. ಈಗ ಆ ಹುಡುಗ ನೀರಿನ ಒಳಗಡೆ ಸಿಕ್ಕಾಕೊಂಡಿರೋದನ್ನ ಬ್ರಿಡ್ಜ್ ನ ಮೇಲಿರುವ ರಾಮ್ ನೋಡ್ತಾರೆ. ಹಾಗೆ ನದಿಯ ತಟದಲ್ಲಿರುವ ಭೀಮ್ ಸಹ ನೋಡ್ತಾರೆ. ಇಬ್ಬರಿಗೂ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಬಟ್ ಈಗ ಇಬ್ಬರ ಉದ್ದೇಶ ಸಹ ಆ ಹುಡುಗನನ್ನ ಕಾಪಾಡಬೇಕು ಅನ್ನೋದು. ಇಬ್ಬರು ಕೈನಲ್ಲೇ ಸನ್ನೆ ಮಾಡ್ಕೊಳ್ತಾರೆ. ಆ ಮಗುವನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ದೊಡ್ಡ ಹಗ್ಗವನ್ನ ತಗೊಂಡು ಬ್ರಿಡ್ಜ್ ನ ಆ ತುದಿಯಿಂದ ಒಬ್ಬರು ಈ ತುದಿಯಿಂದ ಒಬ್ಬರು ಜೋತು ಬೀಳ್ತಾ ಅಸಾಧಾರಣ ಸಾಹಸ ಪ್ರದರ್ಶನ ಮಾಡಿ ಆ ಹುಡುಗನನ್ನ ರಕ್ಷಿಸ್ತಾರೆ. ಅಲ್ಲಿ ಇವರಿಬ್ಬರು ಅಚಾನಕ್ ಆಗಿ ಮೊದಲ ಬಾರಿಗೆ ಭೇಟಿ ಮಾಡ್ತಾರೆ. ಆಗ ಒಂದು ಹಾಡು ಶುರುವಾಗತ್ತೆ. ಆ ಹಾಡಿನಲ್ಲಿ ಇವರಿಬ್ಬರ ಬಾಂಧವ್ಯ ಬೆಳೀತಾ ಹೋಗುತ್ತೆ. ಹಾಡು ಮುಗಿಯೋ ಅಷ್ಟರಲ್ಲಿ ಭೀಮ್ ಅವರು ರಾಮ್ ಅವರಿಗೆ ನನ್ನ ಹೆಸರು ಮಕ್ತಾರ್ ಅಂತ ಹೇಳ್ತಾರೆ. ಇಬ್ರು ಜೊತೆಗೆ ಊಟ ತಿಂಡಿಗಳನ್ನ ಮಾಡ್ತಾರೆ, ಸಾಹಸಮಯ ಆಟಗಳನ್ನ ಆಡ್ತಾರೆ. ಜೊತೆಗೆ ರಾಮ್ ಅವರು ಆ ಲಚ್ಚು ಅವರ ಚಿತ್ರವನ್ನ ಬರೆಸಿ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ ಆ ಲಚ್ಚುಗೋಸ್ಕರ. ಎಷ್ಟು ಹುಡುಕಿದ್ರು ಆ ಲಚ್ಚು ಸಿಗೋದೇ ಇಲ್ಲ. ಹಾಗೆ ಆ ಲಚ್ಚು ಅವ್ರ ಫೋಟೋನ ರಾಮ್ ಅವರು ಭೀಮ್ ಅವ್ರಿಗೆ ತೋರಿಸಿರೋದು ಇಲ್ಲ. ಅಂಡ್ ಇದೇ ಹಾಡಿನ ಮಧ್ಯ ಭಾಗದಲ್ಲಿ ರಾಮ್ ಅವರಿಗೆ ಮದುವೆ ಆಗಿದೆ. ರಾಮ್ ಅವರ ಹೆಂಡತಿಯ ಹೆಸರು ಸೀತಾ. ಅವರು ರಾಮ್ ಅವರಿಗೆ ಒಂದು $1 ಅನ್ನ ಕೊಟ್ಟಿದ್ದಾರೆ. ಆ $1 ಅನ್ನ ಹಿಡ್ಕೊಂಡು ರಾಮ್ ಅವರು ಯಾವಾಗ್ಲೂ ತನ್ನ ಹೆಂಡತಿಯನ್ನ ನೆನೆಸ್ಕೊಳ್ತಿರ್ತಾರೆ ಅಂತ ಭೀಮ್ ಅವರಿಗೆ ಗೊತ್ತಾಗುತ್ತೆ. ಈ ಕಡೆ ಹಾಡು ಮುಗಿದ ನಂತರ ಭೀಮ್ ಅವರಿಗೆ
ಭೀಮ್ಗೆ ಗವರ್ನರ್ನ ಮಗಳ ಮೇಲೆ ಕ್ರಶ್ ಇದೆ ಅಂತ ರಾಮ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ರಾಮ್ ಅವ್ರು ಏನ್ ಮಾಡ್ತಾರೆ, ಏನೇನೋ ಕಿತಾಪತಿ ಮಾಡಿ ಗವರ್ನರ್ನ ಮಗಳ ಕಾರನ್ನ ಕೆಡಿಸ್ಬಿಟ್ಟು ಆ ಹುಡುಗಿ ಭೀಮ್ ಅವರ ಬೈಕ್ ಮೇಲೆ ಕೂತ್ಕೊಂಡು ಹೋಗೋ ತರ ಮಾಡ್ಬಿಡ್ತಾರೆ. ಅಂದ್ರೆ ಸ್ನೇಹಿತನಿಗೆ ಹುಡುಗಿಯನ್ನ ಬೀಳಿಸ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದಾರೆ ರಾಮ್ ಅವರು. ಓಕೆ, ಈಗ ಆ ಹುಡುಗಿ ಬೈಕ್ ಮೇಲೆ ಕುಳಿತುಕೊಂಡು ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾಳೆ ಭೀಮ್ನ. ಏನ್ ಶಾಪಿಂಗ್ ಮಾಡ್ತಿದ್ದಾಳೆ? ಡ್ರೆಸ್ಗಳು. ಯಾರಿಗೆ ಶಾಪಿಂಗ್ ಮಾಡ್ತಿದ್ದಾಳೆ? ಮಲ್ಲಿಗೆ. ಆಗ ಭೀಮ್ಗೆ ಕನ್ಫರ್ಮ್ ಆಗತ್ತೆ ಮಲ್ಲಿ ಇದೇ ಅರಮನೆಯಲ್ಲಿದ್ದಾಳೆ, ಈ ನಮ್ಮ ಬಿಳಿ ಹುಡುಗಿಯನ್ನ ಜೊತೆಗೆ ಹಾಕೊಂಡ್ರೆ ಮಲ್ಲಿಯನ್ನ ನಾನು ರೀಚ್ ಆಗಬಹುದು ಅಂತ. ಸರಿ, ಈಗ ಬಿಳಿ ಹುಡುಗಿ ನನ್ನ ಹೆಸರು ಜಲ್ಲಿ, ಇವತ್ತು ಸಂಜೆ ಒಂದು ಪಾರ್ಟಿ ನಡೆಸಿದೆ, ಆ ಪಾರ್ಟಿಗೆ ನೀನು ಬಾ ಅಂತ ಇನ್ವೈಟ್ ಮಾಡ್ತಾಳೆ ನಮ್ಮ ಹುಡುಗನ್ನ. ಈಗ ಭೀಮ್ ಏನ್ ಮಾಡ್ತಾರೆ, ರಾಮ್ ಜೊತೆ ಸೇರ್ಕೊಂಡು ಚೆನ್ನಾಗಿ ರೆಡಿಯಾಗಿ ಸೂಟ್ ಗೇಟ್ ಹಾಕೊಂಡು ಪಾರ್ಟಿಗೆ ಹೋಗೋಕೆ ಅಂತ ರೆಡಿ ಆಗ್ತಾರೆ. ಆ ಪಾರ್ಟಿಯಲ್ಲಿ ಎಲ್ಲರೂ ಪಾಶ್ಚಾತ್ಯ ರೀತಿಯಲ್ಲಿ ಡ್ಯಾನ್ಸ್ ಆಡ್ತಿರ್ತಾರೆ. ನಮ್ಮ ಭೀಮ್ ನನ್ನ ಸಹ ಜಲ್ಲಿ ಅವರು ಕರೀತಾರೆ, ಬಾ ಡ್ಯಾನ್ಸ್ ಆಡೋಣ ಅಂತ. ನಂತರ ಇಬ್ರು ಡ್ಯಾನ್ಸ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಭೀಮ್ ಅಂಡ್ ಜಲ್ಲಿ ತಕ್ಕ ಮಟ್ಟಿಗೆ ಡ್ಯಾನ್ಸ್ ಸಹ ಆಡ್ತಿರ್ತಾರೆ. ಅಷ್ಟರಲ್ಲಿ ಜಲ್ಲಿಯ ಅತ್ತೆ ಮಗನಿಗೆ ಇವರಿಬ್ರು ಡ್ಯಾನ್ಸ್ ಆಡ್ತಿರೋದು ನೋಡಿ ಹೊಟ್ಟೆ ಉರಿ ಶುರುವಾಗ್ಬಿಡುತ್ತೆ. ಸೊ ಭೀಮನ ಕಾಲಿಗೆ ಅಡ್ಡ ಕೊಟ್ಟು ಭೀಮ್ ಕೆಳಗ್ ಬೀಳುವಂತೆ ಮಾಡ್ಬಿಡ್ತಾನೆ. ನಂತರ ರೇಸಿಸ್ಟ್ ಆಗಿ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಈ ಬ್ರೌನ್ ಸ್ಕಿನ್ ಅವ್ರಿಗೆ ಡ್ಯಾನ್ಸ್ ಎಲ್ಲ ಬರುತ್ತಾ, ಅದೆಲ್ಲ ಮ್ಯಾನರ್ಸ್ ಇಲ್ದವ್ರಿಗೆ ಬರೋದಿಲ್ಲ, ಹಿಂಗೆ ಅಂತ ಆಡ್ಕೊಳ್ತಿರ್ತಾನೆ. ಇದನ್ನ ಕೇಳಿ ರಾಮ್ ಅವ್ರಿಗೆ ಅಸಾಧಾರಣ ಕೋಪ ಬರುತ್ತೆ. ಮಗನೇ, ಇರು ನಿನ್ಗೆ ಬ್ರೌನ್ ಸ್ಕಿನ್ ಅವರ ಡ್ಯಾನ್ಸ್ ತೋರಿಸ್ತೀವಿ, ಇಂಡಿಯನ್ ಡ್ಯಾನ್ಸ್ ತೋರಿಸ್ತೀವಿ ಅಂತ ಭೀಮ್ನವರನ್ನ ಕರ್ಕೊಂಡು ಇಬ್ರು ಡ್ಯಾನ್ಸ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಶುರುವಾಗುತ್ತೆ ನಾಟು ನಾಟು ಡ್ಯಾನ್ಸ್. ಇಬ್ರು ಸೇರ್ಕೊಂಡು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದರಲ್ಲಿ. ಸರಿ, ಸಾಂಗ್ ಎಲ್ಲ ಮುಗಿದ ಮೇಲೆ ಜಲ್ಲಿ ಅವರು ಭೀಮ್ಗೆ ಕೇಳ್ತಾರೆ, ನಮ್ಮ ಮನೆಗೆ ಹೋಗಿ ಒಂದು ಕಾಫಿ ಕುಡಿಯೋಣ ಬಾ ಅಂತ. ಫೈನಲಿ ಗವರ್ನರ್ನವರ ಅರಮನೆಗೆ ಹೋಗುವ ಚಾನ್ಸ್ ನಮ್ಮ ಭೀಮ್ಗೆ ಸಿಕ್ತು. ಸೊ ಜಲ್ಲಿ ಅಂಡ್ ಭೀಮ್ ಇಬ್ರು ಕಾರ್ ನಲ್ಲಿ ಹೊರಟ್ರು. ಅವರಿಬ್ರು ಹೊರಡ್ತಿರ್ಬೇಕಾದ್ರೆ ನಮ್ಮ ರಾಮ್ಗೆ ಲಚ್ಚುನ ಬಗ್ಗೆ ಒಂದು ವಿಚಾರ ನೆನಪಾಗ್ಬಿಡತ್ತೆ. ಲಚ್ಚು ಕ್ರಾಂತಿಕಾರಿಗಳ ಸಮಾವೇಶದಲ್ಲಿ ರಾಮ್ನ ಮಾತಾಡಿಸಿದಾಗ ಲಚ್ಚುನ ಕೈನ ಉಗುರುಗಳಲ್ಲಿ ಪೇಂಟ್ ಮೆತ್ಕೊಂಡಿರುತ್ತೆ. ಈ ಪೇಂಟು ಕಾರುಗಳಿಗೆ ಮಾಡುವಂತಹ ಪೇಂಟ್. ಸೊ ಈಗ ರಾಮ್ ಅವರು ಯಾರ್ಯಾರು ಕಾರ್ ರಿಪೇರಿ, ಸ್ಕೂಟರ್ ರಿಪೇರಿ ಮಾಡ್ತಾರಲ್ಲ ಆ ಏರಿಯಾದಲ್ಲಿ, ಅಲ್ಲಿ ಹೋಗಿ ಲಚ್ಚುನ ಚಿತ್ರವನ್ನ ತೋರಿಸಿ ಲಚ್ಚುನ ಹುಡ್ಕೋದು ಅಂತ ಡಿಸೈಡ್ ಮಾಡ್ತಾರೆ. ಹುಡುಕ್ತಿರ್ಬೇಕಾದ್ರೆ ಲಚ್ಚು ಸಿಕ್ಕಾಕೊಳ್ತಾನೆ. ಈ ಕಡೆ ಜಲ್ಲಿ ಭೀಮ್ನ ಅರಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆಗ ಭೀಮ್ಗೆ ಮಲ್ಲಿ ಸಿಗ್ತಾಳೆ. ನನ್ನ ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಅಳ್ತಿರ್ತಾಳೆ. ಬಟ್ ಮಲ್ಲಿಯನ್ನ ಗವರ್ನರ್ನ ಚೇಲಾಗಳು ಅರಮನೆಯಲ್ಲಿರುವ ಒಂದು ಜೈಲಿನಲ್ಲಿ ಕೂಡ ಹಾಕ್ಬಿಟ್ಟಿರ್ತಾರೆ. ಆ ಜೈಲಿನ ಬೀಗ ಇರೋದಿಲ್ಲ, ಆದ ಕಾರಣ ಭೀಮ್ ಮಲ್ಲಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ಆಗ ಭೀಮ್ ಅವರು ಮಲ್ಲಿಯನ್ನ ಸಮಾಧಾನ ಮಾಡ್ತಾ ಹೇಳ್ತಾರೆ, ಇವತ್ತಲ್ಲ ನಾಳೆ ನಾನು ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ನೀನು ಟೆನ್ಷನ್ ತಗೊಳ್ಬೇಡ ಅಂತ. ಅಲ್ಲಿಂದ ಭೀಮ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಡಿಸೈಡ್ ಮಾಡ್ತಾರೆ ಮಲ್ಲಿಯನ್ನ ಎಲ್ಲರ ಎದುರಿಗೆ ಬಿಡಿಸ್ಕೊಂಡು ಬರೋಣ, ಎಲ್ಲರಿಗೂ ಹೊಡೆದು ಕರ್ಕೊಂಡು ಬರೋಣ ಅಂತ. ಈ ಕಡೆ ರಾಮ್ ಅವರು ಲಚ್ಚುನ ಎತ್ತಾಕೊಂಡೋಗಿ ಚೆನ್ನಾಗಿ ಹೊಡೆದು ಕೇಳ್ತಿದ್ದಾರೆ, ಯಾರದು ನಿಮ್ಮಣ್ಣ, ನಮ್ಮ ಗವರ್ನರ್ನ ಹೊಡೆಯೋಕೆ ಬಂದಿರುವ ಬೇಟೆಗಾರ ಯಾರು, ಹೇಳೋವರೆಗೂ ನಿನ್ನನ್ನು ಬಿಡಲ್ಲ ಅಂತ. ಎಷ್ಟು ಹೊಡೆದ್ರು ಲಚ್ಚು ಬಾಯ್ ಬಿಡೋದಿಲ್ಲ. ಹೀಗೆ ಇನ್ನು ಹೆಚ್ಚು ಹೊಡಿತಾ ಇರ್ತಾರೆ. ರಾಮು ಹೊಡಿತಾ ಇರ್ಬೇಕಾದ್ರೆ ಸೀತೆ ಕೊಟ್ಟ ಡಾಲರ್ ರಾಮುವಿನ ಬಳಿಯಿಂದ ಕೆಳಗ್ ಬೀಳುತ್ತೆ. ಅದನ್ನ ನೋಡ್ತಾ ಹೊಡೆಯೋದನ್ನ ನಿಲ್ಸಿ ಕೂತ್ಕೊಂಡು ಸೀತೆಯ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ ರಾಮು. ನೆಕ್ಸ್ಟ್ ಸೀನು ಸೀತೆ ಇರುವ ಊರಿಗೆ ಶಿಫ್ಟ್ ಆಗುತ್ತೆ. ಸೀತೆಯ ಊರಿನಲ್ಲಿ ಸೀತೆ ಸಹ ರಾಮುವನ್ನ ನೆನೆಸ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ಊರಿನ ಜನಗಳು ಸೀತೆ ಹತ್ರ ಬರ್ತಾರೆ. ಬಂದ್ ಕೇಳ್ತಾರೆ, ರಾಮುವಿಂದ ನಿಂಗೆ ಏನಾದ್ರು ಸಂದೇಶ ಬಂತ, ರಾಮು ಏನಾದ್ರು ಪತ್ರ ಬರೆದ್ನ ನಿನಗೆ ಅಂತ. ಸೀತಾ ಅವರು ಇಲ್ಲ ಅಂತ ಹೇಳ್ತಾರೆ. ಆಗ ಊರಿನ ಜನಗಳು ಹೇಳ್ತಾರೆ, ರಾಮು ಹೋಗಿ 4 ವರ್ಷ ಆಯ್ತು, ಇನ್ನೂ ನಾವೆಲ್ಲ ನೆನ್ಪಿದೀವ, ಅವರು ನಮ್ಗೆಲ್ಲ ಕೊಟ್ಟ ಮಾತಿನ ಬಗ್ಗೆ ಅವರಿಗೆ ನೆನಪಿದ್ಯಾ, ನಮ್ಗೇನೋ ಡೌಟು ಅಂತ. ಇದನ್ನ ಕೇಳಿ ಸೀತೆಗೆ ಫೀಲ್ ಆಗುತ್ತೆ ಸಿಕ್ಕಾಪಟ್ಟೆ. ನೆಕ್ಸ್ಟ್ ಸೀನ್ ಮತ್ತೆ ಲಚ್ಚು ಇರೋ ಜಾಗಕ್ಕೆ ಶಿಫ್ಟ್ ಆಗುತ್ತೆ. ರಾಮು ಕೈಲಿ ಹೊಡ್ಸ್ಕೊಂಡು ಲಚ್ಚು ತೀರಾ ಸುಸ್ತಾಗ್ಬಿಟ್ಟಿದ್ದಾನೆ. ಅದೇ ಸಮಯದಲ್ಲಿ ಲಚ್ಚುವಿನ ಬಳಿ ಒಂದು ಹಾವು ಬರ್ತಿರುತ್ತೆ. ಲಚ್ಚು ಏನ್ ಮಾಡ್ತಾನೆ, ಆ ಹಾವನ್ನ ಹಿಡ್ಕೊಂಡು ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ರಾಮು ಮತ್ತೆ ವಾಪಸ್ ಬಂದು ಲಚ್ಚುಗೆ ಹೊಡೆದು ವಿಷಯವನ್ನ ಬಾಯ್ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಆಗ ಲಚ್ಚು ಹಾವನ್ನ ರಾಮುವಿನ ಬಳಿಗೆ ಎಸ್ತು ಬಿಡ್ತಾನೆ. ಆ ಹಾವು ರಾಮುಗೆ ಕಚ್ಚಿಬಿಡುತ್ತೆ. ಲಚ್ಚು ಹೇಳ್ತಾನೆ, ಈ ಹಾವಿಗೆ ಔಷಧಿ ನಿಮ್ಮ ಬ್ರಿಟಿಷರ್ ಹತ್ರನೂ ಇಲ್ಲ, ಹೋಗಿ ಸಾಯಿ ಅಂತ. ಇದೆಲ್ಲದರ ಮಧ್ಯ ಲಚ್ಚುನ ಕತ್ನಲ್ಲಿದ್ದ ಒಂದು ದೇವರ ದಾರವನ್ನ ರಾಮು ನೋಡ್ತಾರೆ. ಆಲ್ರೆಡಿ ಹಾವಿನ ವಿಷ ಮೈ ಮೇಲೆಲ್ಲ ಏರಿ ರಾಮುಗೆ ಸುಸ್ತಾಗ್ತಿರುತ್ತೆ. ಇದೇ ಸುಸ್ತಿನಲ್ಲಿ ಕಷ್ಟಪಟ್ಟು ಅಲ್ಲಿಂದ ರಾಮು ಹೊರಡಿ ಭೀಮ್ ಹತ್ರ ಹೋಗೋಕೆ ಟ್ರೈ ಮಾಡ್ತಾರೆ. ಈ ಕಡೆ ಭೀಮ್ ಈ ರಾತ್ರಿ ಮಲ್ಲಿಯನ್ನ ಸೇವ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಪ್ಲಾನ್ ಹಾಕ್ತಿರ್ತಾರೆ. ಅಷ್ಟರಲ್ಲಿ ಹಾವಿನಿಂದ ಕಚ್ಚಿಸ್ಕೊಂಡಿರುವ ರಾಮ್ ಒದ್ದಾಡ್ತಾ ಅಲ್ಲಿಗೆ ಬರ್ತಾರೆ. ಅವ್ರಿಗೆ ಮಾತಾಡೋಕು ಆಗ್ತಿರಲ್ಲ, ಅಷ್ಟೊಂದು ಸುಸ್ತಾಗಿರ್ತಾರೆ. ಭೀಮ್ ಆಗ ಅವರನ್ನ ಹಿಡಿದು ಕೂರಿಸಿ ಹಾವು ಕಚ್ಚಿರುವ ಜಾಗವನ್ನ ನೋಡಿ ಅಲ್ಲಿಗೆ ಗಿಡಮೂಲಿಕೆಗಳಿಂದ ಏನೇನು ಔಷಧಗಳನ್ನ ಮಾಡಿ ಹಾಕ್ತಾರೆ. ಏನ್ ಮಾಡಿದ್ರು ರಾಮು ಸರಿ ಹೋಗೋದೇ ಇಲ್ಲ. ಫೈನಲಿ ತನ್ನ ಕತ್ತಿನಲ್ಲಿರುವ ದೇವರ ದಾರವನ್ನ ತೆಗೆದು ಭೀಮ್ ಅವರು ರಾಮುವಿನ ಕುತ್ತಿಗೆಗೆ ಹಾಕ್ತಾರೆ. ಆಗ ರಾಮ್ಗೆ ಆ ದಾರದ ಗುರುತು ಸಿಗುತ್ತೆ. ಲಚ್ಚು ಕತ್ತಿನಲ್ಲೂ ಈ ದಾರ ಇತ್ತು, ಈಗ ಭೀಮ್ ಕತ್ತಿನಲ್ಲೂ ಈ ದಾರ ಇದೆ. ಅದರ ಅರ್ಥ ಏನು, ಲಚ್ಚು ಮತ್ತೆ ಭೀಮ ಇಬ್ಬರಿಗೂ ಸಂಬಂಧ ಇದೆ. ಅದಕ್ಕೆ ಇಬ್ಬರ ಹತ್ರನೂ ಒಂದೇ ತರಹದ ದಾರ ಇದೆ. ಲಚ್ಚು ಹೇಳ್ತಿದ್ದ ಬೇಟೆಗಾರ ಭೀಮನೆ ಅಂತ ನಮ್ಮ ರಾಮ್ಗೆ ಗೊತ್ತಾಗತ್ತೆ. ಬಟ್ ರಾಮ್ ಕೈಯಲ್ಲಿ ಶಕ್ತಿ ಇಲ್ಲ, ಮಾತಾಡೋಕು ಆಗ್ತಿಲ್ಲ. ಆಗ ಭೀಮ್ ಅವರು ಹೇಳ್ತಾರೆ, ಐ ಆಮ್ ಸಾರಿ, ನಾನು ಅವತ್ತಿಂದ ನಿನಗೆ ಸುಳ್ಳು ಹೇಳ್ದೆ. ನನ್ನ ಹೆಸರು ಮಕ್ತಾರ್ ಅಂತ. ನಾನು ಮಕ್ತಾರ್ ಅಲ್ಲ, ನನ್ನ ಹೆಸರು ಭೀಮ್. ನಾನು ಒಂದು ಬಹುಮುಖ್ಯ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಆ ಮುಖ್ಯ ಕೆಲಸವನ್ನ ಇವತ್ತು ರಾತ್ರಿನೇ ಮಾಡೋನಿದ್ದೀನಿ. ಆ ಕೆಲಸ ಇಲ್ಲ ಅಂದ್ರೆ ನಿನ್ ಜೊತೆ ರಾತ್ರಿ ಪೂರ
ಕಳೀತಿದ್ದೆ, ಬಟ್ ಐ ಆಮ್ ಸಾರಿ ನಾನು ಹೋಗ್ಲೇಬೇಕು ಅಂತ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡ್ತಾನೆ ಭೀಮು. ರಾಮ್ ಕಷ್ಟಪಟ್ಟು ಭೀಮ್ನ ತಡೆಯೋಕೆ ಟ್ರೈ ಮಾಡ್ತಾರೆ, ಬಟ್ ಏನ್ ಮಾಡಿದ್ರು ತಡೆಯೋಕೆ ಆಗೋದಿಲ್ಲ. ಭೀಮ್ ಈಗ ಮಲ್ಲಿಯನ್ನ ರೆಸ್ಕ್ಯೂ ಮಾಡೋಕೆ ಅಂತ ಹೊರಡ್ತಾರೆ. ಪ್ಲಾನ್ ಏನು ಅಂದ್ರೆ, ಒಂದು ಲಾರಿಯ ತುಂಬಾ ಕಾಡು ಪ್ರಾಣಿಗಳನ್ನ ತುಂಬಿಕೊಂಡು ಬಂದು ಗವರ್ನರ್ ಅರಮನೆಯ ಒಳಗಡೆ ಬಿಟ್ಟುಬಿಡೋದು. ನಂತರ ಸೆಕ್ಯೂರಿಟಿ ಗಾರ್ಡ್ ಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಓಡೋದಾಗ ಮಲ್ಲಿಯನ್ನ ರೆಸ್ಕ್ಯೂ ಮಾಡೋದು. ಇದೇ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗ್ ಹುಲಿಯ ಜೊತೆ ಫೈಟ್ ಆಡಿ ಹುಲಿಯನ್ನ ಪ್ರಜ್ಞೆ ತಪ್ಪಿಸಿದ್ದು ನಮ್ಮ ಭೀಮ ಅವರು. ಈಗ ಗವರ್ನರ್ ನ ಮನೆಗೆ ಬರ್ತಾರೆ. ಗವರ್ನರ್ ನ ಮನೆಯಲ್ಲಿ ಒಂದು ಪಾರ್ಟಿ ನಡೀತಿರುತ್ತೆ. ಅವರುಗಳ ಮಧ್ಯ ಎಲ್ಲ ಪ್ರಾಣಿಗಳನ್ನು ತಗೊಂಡೋಗಿ ಬಿಟ್ಟು ಬಿಡ್ತಾರೆ ಭೀಮ್ ಅವರು. ಅಲ್ಲಿ ಪ್ರಾಣಿಗಳ ಮತ್ತೆ ಮನುಷ್ಯರ ನಡುವೆ ಒಂದು ಎಪಿಕ್ ಫೈಟ್ ಸೀನ್ ಶುರುವಾಗತ್ತೆ. ಹುಲಿ, ಕರಡಿ, ತೋಳ ಏನೇನೋ ಹಿಡ್ಕೊಂಡು ಬಂದ್ಬಿಟ್ಟವ್ರೆ. ಬಾಡಿ ಗಾರ್ಡ್ ಗಳೆಲ್ಲ ಚಲಾಪಿಲಿಯಾಗಿ ಓಡ್ತಿದ್ದಾರೆ. ಅಷ್ಟರಲ್ಲಿ ಒಬ್ಬ ಸೀನಿಯರ್ ಸೆಕ್ಯೂರಿಟಿ ಗಾರ್ಡ್ ಮಲ್ಲಿಯನ್ನ ಅರಮನೆಯ ಒಳಗಡೆ ಕಳಿಸ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಆ ಕೀ ಅನ್ನ ತನ್ನ ಬಳಿ ಇಟ್ಕೊಳ್ತಾನೆ. ಈಗ ಭೀಮ ಸೆಕ್ಯೂರಿಟಿ ಗಾರ್ಡ್ ಜೊತೆ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಫೈಟ್ ಆಡ್ತಾ ಸೆಕ್ಯೂರಿಟಿ ಗಾರ್ಡ್ಗೆ ಚೆನ್ನಾಗಿ ಹೊಡೆದು ಅವರ ಬಳಿ ಇರುವ ಬೀಗದ ಕೈನು ಕಿತ್ಕೊಂಡ್ಬಿಡ್ತಾರೆ. ಇನ್ನೇನು ಆ ಬೀಗದ ಕೈನ ಮುಖಾಂತರ ಮಲ್ಲಿಯನ್ನ ರೆಸ್ಕ್ಯೂ ಮಾಡಬೇಕು ಅಲ್ಲಿಂದ. ಅಷ್ಟರಲ್ಲಿ ರಾಮು ಅಲ್ಲಿಗೆ ಬಂದು ಭೀಮ್ ಅವ್ರಿಗೆ ಅಡ್ಡ ನಿಲ್ತಾರೆ. ನಾನು ಒಬ್ಬ ಪೊಲೀಸ್ ಆಫೀಸರ್, ಗವರ್ನರ್ನ ಹತ್ಯೆ ಮಾಡುವ ಪಿತೂರಿ ನಡೆಸಿದ ಆರೋಪದ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ ಅಂತ. ಭೀಮನಿಗೆ ನಂಬೋಕೆ ಸಾಧ್ಯ ಆಗೋದಿಲ್ಲ. ನೀನು ಪೊಲೀಸ್ ಆಫೀಸರ್ ಅನ್ನೋ, ಇದು ಅಸಾಧ್ಯ, ನೀನು ನಮ್ಮಲ್ಲಿ ಒಬ್ಬ ಬ್ರಿಟಿಷ್ನವರ ಕಡೆಯವನಲ್ಲ ನೀನು ಅಂತ. ಆದ್ರೂ ಕೇಳೋದಲ್ಲ, ಅರೆಸ್ಟ್ ಮಾಡೇ ತಿರ್ತೀನಿ ಅಂತ ರಾಮ್. ಈಗ ಪ್ರಪ್ರಥಮ ಬಾರಿಗೆ ಅಷ್ಟೊಂದು ಮಿತ್ರತ್ವದಿಂದ ಸಹೋದರರ ತರ ಇದ್ದ ರಾಮ್ ಮತ್ತೆ ಭೀಮರ ಮಧ್ಯ ಜಗಳ ಶುರುವಾಗತ್ತೆ. ಇಬ್ರು ಜೋರಾಗಿ ಹೊಡೆದಾಡೋಕೆ ಶುರು ಮಾಡ್ತಾರೆ. ಇಬ್ರು ಸೋಲೋದೇ ಇಲ್ಲ, ಒಬ್ಬರಿಗೊಬ್ಬರು ಚೆನ್ನಾಗಿ ಹೊಡ್ಕೊಳ್ತಿದ್ದಾರೆ. ಅಷ್ಟರಲ್ಲಿ ಮತ್ತೊಬ್ಬ ಪೊಲೀಸ್ ಆಫೀಸರ್ ಮಲ್ಲಿಯ ತಲೆಗೆ ಗನ್ ಹಿಡಿತಾನೆ. ಆಗ ರಾಮ್ ಅವರು ಭೀಮ್ ಅವ್ರಿಗೆ ಹೇಳ್ತಾರೆ, ನೀನೇನಾದ್ರೂ ಈಗ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಮಲ್ಲಿಯನ್ನ ಪೊಲೀಸ್ ಆಫೀಸರ್ ಸಾಯಿಸ್ಬಿಡ್ತಾನೆ, ಆದ ಕಾರಣ ಸರೆಂಡರ್ ಆಗು ಅಂತ. ಮಲ್ಲಿ ಸತ್ತೋಗ್ತಾಳೆ ಅನ್ನೋ ಕಾರಣಕ್ಕೆ ಭೀಮ್ ಅವರು ಸರೆಂಡರ್ ಆಗ್ತಾರೆ. ರಾಮ್ ಅವರು ಭೀಮ್ ಅವರನ್ನ ಬಂಧಿಸ್ತಾರೆ. ಆಗ ಮೂವಿಯ ಇಂಟರ್ವಲ್ ಶುರುವಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮೂವಿ ಗುರು. ಇಂಟರ್ವಲ್ ಆದ ನಂತರ ರಾಮು ಅವರಿಗೆ ಪ್ರಮೋಷನ್ ಸಿಗತ್ತೆ ಭೀಮ್ ಅವರನ್ನ ಜೀವಂತವಾಗಿ ಹಿಡಿದು ತಂದಿದ್ದಕ್ಕೆ. ರಾಮುವಿನ ಬಹುದಿನಗಳ ಕನಸು ಈಗ ಈಡೇರಿದೆ. ಈಗ ರಾಮು ಸೀನಿಯರ್ ಆಫೀಸರ್. ಇದುವರೆಗೂ ಲಾಠಿ ಕೊಡ್ತಿದ್ರು, ಈಗ ರಾಮು ಕೈಗೆ ಸ್ಪೆಷಲ್ ಬಂದೂಕುಗಳನ್ನು ಕೊಡ್ತಾರೆ. ಜೊತೆಗೆ ಬಂದೂಕುಗಳನ್ನ ಇಟ್ಟಿರುವ ದಾಸ್ತಾನು ಕೊಠಡಿಗೂ ಇವರನ್ನ ಹೋಗೋಕೆ ಬಿಡ್ತಾರೆ. ಆಗ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸ್ತಾರೆ. ಆಗಿನ್ನು ರಾಮ ಚಿಕ್ಕ ಹುಡುಗ, ಅವರಪ್ಪ ಸಿಕ್ಕಾಪಟ್ಟೆ ದೊಡ್ಡ ಕ್ರಾಂತಿಕಾರಿ ವ್ಯಕ್ತಿ. ಅವರಪ್ಪನ ಪಾತ್ರ ಮಾಡಿರೋದು ಅಜಯ್ ದೇವಗನ್ ಅವರು. ರಾಮ್ ಅವರ ಅಪ್ಪ ಮೊದಲು ಬ್ರಿಟಿಷರ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಯಾರೊಬ್ಬ ಭಾರತೀಯನಿಗೆ ಬ್ರಿಟಿಷರು ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಅಂಡ್ ಅವರನ್ನ ಸಾಯಿಸೋಕೆ ಬುಲೆಟ್ ಯೂಸ್ ಮಾಡಬೇಡಿ, ಬುಲೆಟ್ ಕಿರುವ ಬೆಲೆಯು ಆ ಭಾರತೀಯನಿಗೆ ಇಲ್ಲ ಅಂತ ಹೇಳಿ ಅವಮಾನ ಮಾಡ್ತಾರೆ. ನಂತರ ಸುತ್ತಿಗೆಯನ್ನು ತಗೊಂಡು ಅವರ ತಲೆಗೆ ಹೊಡೆದು ಅವರನ್ನ ಸಾಯಿಸ್ತಾರೆ. ಇದನ್ನ ನೋಡಿ ರಾಮುವಿನ ಅಪ್ಪನಿಗೆ ಬಹಳ ಬೇಜಾರಾಗುತ್ತೆ. ನಮ್ಮ ಭಾರತೀಯರಿಗೆ ಇಷ್ಟು ಬೆಲೆ ಕೊಡ್ತಿಲ್ವಲ್ಲ ಈ ಬ್ರಿಟಿಷ್ನವರು, ಅವರ ಕೈ ಕೆಳಗೆ ನಾನ್ ಯಾಕೆ ಪೊಲೀಸನಾಗಿ ಇರಬೇಕು ಅಂತ ಹೇಳಿ ಅಲ್ಲಿದ್ದ ಗನ್ನು ಬುಲೆಟ್ಗಳನ್ನ ತಗೊಂಡು ಹೊರಗಡೆ ಬಂದು ಒಂದಷ್ಟು ಕ್ರಾಂತಿಕಾರಿ ಮನೋಭಾವದ ವ್ಯಕ್ತಿಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾರೆ. ಅಪ್ಪನ ಕೈ ಕೆಳಗೆ ಮಗ ರಾಮು ಸಹ ಟ್ರೈನಿಂಗ್ ತಗೊಳ್ತಿದ್ದಾನೆ. ರಾಮು ಗನ್ ಬಳಸೋದ್ರಲ್ಲಿ ಅತಿ ಎಕ್ಸ್ಪರ್ಟು. ಟ್ರೈನಿಂಗ್ ಎಲ್ಲ ಸರಾಗವಾಗಿ ನಡೀತಿರುತ್ತೆ. ಬಟ್ ಅಷ್ಟೊಂದು ಜನಕ್ಕೆ ಕೊಡೋದಕ್ಕೆ ಗನ್ಗಳೇ ಇರೋದಿಲ್ಲ. ಒಂದು ದಿನ ಬ್ರಿಟಿಷ್ನವರು ಈ ಟ್ರೈನಿಂಗ್ ಕ್ಯಾಂಪ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಇರುವ ಕಡಿಮೆ ಬಂದೂಕುಗಳಿಂದಲೇ ಎಷ್ಟೊಂದು ಜನ ಬ್ರಿಟಿಷರನ್ನ ರಾಮುವಿನ ಅಪ್ಪ, ರಾಮು ಮತ್ತೆ ಇನ್ನಿತರ ಜನಗಳು ಸೇರ್ಕೊಂಡು ಸಾಯಿಸ್ತಾರೆ. ಬಟ್ ಬ್ರಿಟಿಷ್ನವರು ಎಷ್ಟೊಂದು ಜನ ಇರ್ತಾರೆ. ಸೊ ಅವರ ಅಟ್ಯಾಕ್ ನಲ್ಲಿ ರಾಮುವಿನ ಅಪ್ಪ, ಅಮ್ಮ, ಅವನ ತಮ್ಮ, ತಂಗಿ ಎಲ್ಲರೂ ಸಾಯ್ತಾರೆ. ರಾಮುವಿನ ಅಪ್ಪ ಸಾಯೋಕೆ ಮುಂಚೆ ರಾಮುವಿನ ಕೈನಿಂದ ಒಂದು ಪ್ರಾಮಿಸ್ ಮಾಡಿಸ್ಕೊಳ್ತಾರೆ. ಇರುವ ಕಡಿಮೆ ಬಂದೂಕುಗಳಿಂದಲೇ ನಾವು ಇಷ್ಟೊಂದು ಜನ ಬ್ರಿಟಿಷರನ್ನ ಸಾಯಿಸಿದ್ವಿ, ಇನ್ನು ಎಲ್ಲರ ಕೈನಲ್ಲೂ ಒಂದೊಂದು ಬಂದೂಕುಗಳಿದ್ರೆ ಬ್ರಿಟಿಷ್ನವರು ಇಲ್ಲಿಂದ ಓಡೋಗೋದು ಗ್ಯಾರಂಟಿ. ಸೊ ಎಲ್ಲರ ಕೈಗೂ ಒಂದೊಂದು ಬಂದೂಕುಗಳನ್ನ ಕೊಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡು ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡು ನಂತರ ಸಾಯ್ತಾರೆ. ಸೊ ಈ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋಕೋಸ್ಕರ ರಾಮು ಅವ್ರು ಏನ್ ಮಾಡ್ತಾರೆ, ಬ್ರಿಟಿಷರ ಕೈ ಕೆಳಗೆ ಪೊಲೀಸ್ ಆಫೀಸರ್ ಆಗಿರ್ತಾರೆ. ನಂತರ ಸೀನಿಯರ್ ಆಫೀಸರ್ ಆಗಿ ಪ್ರಮೋಷನ್ ಅನ್ನ ತಗೊಂಡು ಬ್ರಿಟಿಷರು ಗನ್ಗಳಿಟ್ಟಿರುವ ಗೋಡನ್ನ ಪ್ರವೇಶ ಸಿಕ್ಕ ನಂತರ ಅಲ್ಲಿಗೆ ಹೋಗಿ ಎಲ್ಲಾ ಗನ್ಗಳನ್ನ ತಗೊಂಡು ಊರಿನಲ್ಲಿರುವ ಪ್ರತಿಯೊಬ್ಬರ ಕೈಗೂ ಒಂದೊಂದು ಗನ್ಗಳನ್ನ ಇಡೋದು ಇವರ ಉದ್ದೇಶ. ಈ ವಿಚಾರವನ್ನೆಲ್ಲ ಈಗ ಹೆಂಡತಿಗೆ ಪತ್ರದ ಮುಖಾಂತರ ತಿಳಿಸೋಕೆ ಟ್ರೈ ಮಾಡ್ತಾರೆ. ನಾನು ನನ್ನ ಗುರಿಯನ್ನೇನೋ ತಲುಪ್ತಿದ್ದೀನಿ, ಬಟ್ ಈ ಗುರಿಯನ್ನ ತಲುಪೋಕೆ ನನ್ನ ಆತ್ಮೀಯ ಸ್ನೇಹಿತನ ಬೆನ್ನಿಗೆ ಚೂರಿ ಹಾಕಬೇಕಾಗಿ ಬಂತು. ಅವನನ್ನ ಅರೆಸ್ಟ್ ಮಾಡಿ ಬ್ರಿಟಿಷರಿಗೆ ಹಿಡ್ಕೊಡ್ಬೇಕಾಗಿ ಬಂತು. ಅದಲ್ಲದೆ ನಾನು ಭಾರತೀಯರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಭಾರತೀಯರಿಗೆ ಗೊತ್ತಿಲ್ಲ. ಅವರೆಲ್ಲ ನನ್ನ ವಿರೋಧಿಗಳಾಗ್ತಿದ್ದಾರೆ. ಇದು ನನಗೆ ತುಂಬಾ ಭಾರ ಅನ್ನಿಸ್ತಿದೆ ಅಂತ. ರಾಮ್ನವರ ಉದ್ದೇಶ ಇದ್ದಿದ್ದು ಬಹಳ ಸಿಂಪಲ್. ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೋಸ್ಕರ ಭೀಮ ಅವರೊಬ್ಬರನ್ನ ತ್ಯಾಗ ಮಾಡಿದ್ರೆ, ಬಲಿದಾನ ಕೊಟ್ರೆ ಏನು ತೊಂದರೆ ಇಲ್ಲ ಅನ್ನೋದು. ಸರಿ, ಈ ಲೆಟರ್ ಸೀತಾ ಅವರ ಕೈಗೆ ತಲುಪತ್ತೆ. ಅವರು ಓದ್ತಾರೆ, ಇದರ ಮಾಹಿತಿಯನ್ನೆಲ್ಲ ತಿಳ್ಕೊಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಬ್ರಿಟಿಷ್ ಗವರ್ನರ್ ಸಿಕ್ಕಾಕೊಂಡಿರುವ ಭೀಮ್ರಿಗೆ ಬಹಿರಂಗವಾಗಿ ಶಿಕ್ಷೆ ವಿಧಿಸೋಣ, ಇದನ್ನ ಎಲ್ಲಾ ಜನಗಳು ನೋಡ್ಲಿ ಅಂತ ಹೇಳಿ
ಬಹಿರಂಗ ಶಿಕ್ಷೆಯ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಎಲ್ಲಾ ಜನಗಳು ಸೇರ್ತಾರೆ. ಭೀಮ್ ರವರು ಗವರ್ನರ್ನ ಎದುರುಗಡೆ ಮಂಡಿ ಊರೋವರೆಗೂ ಅವರಿಗೆ ಚಡಿ ಏಟಿನ ಶಿಕ್ಷೆಯನ್ನು ಕೊಡೋದು ಅಂತ ಡಿಸೈಡ್ ಮಾಡ್ಲಾಗತ್ತೆ. ಈ ಚಡಿ ಏಟನ್ನ ಹೊಡೆಯೋದು ಯಾರು? ರಾಮ್ ಅವರು ಭೀಮ್ ಹತ್ರ ಬಂದು ಹೇಳ್ತಾರೆ, ಮಂಡಿ ಊರ್ ಬಿಡು ಭೀಮ್, ಎಷ್ಟು ಅಂತ ಹೊಡ್ಸ್ಕೊಂತೀಯ ಅಂತ. ಭೀಮ್ ಕೇಳೋಕೆ ತಯಾರಿಲ್ಲ, ನಾನು ಮಂಡಿ ಊರೋದಿಲ್ಲ ಅಂತಾರೆ. ರಾಮ್ ಹೊಡಿಯೋಕೆ ಶುರು ಮಾಡ್ತಾರೆ. ಎಷ್ಟು ಹೊಡೆದ್ರು ಭೀಮ್ ಮಂಡಿ ಊರ್ತಾನೆ ಇಲ್ಲ. ಕಡೆಗೆ ಮೊಳೆಗಳಿರುವ ಚಾಟಿಯನ್ನ ತಗೊಂಡು ಭೀಮ್ಗೆ ಹೊಡಿಯೋಕೆ ಶುರು ಮಾಡ್ತಾರೆ ರಾಮ್ ಅವರು ಹೊಡಿತಾನೆ ಇದ್ದಾರೆ, ಭೀಮ್ ಅವರು ಹೊಡಿಸ್ಕೊಳ್ತಾನೆ ಇದ್ದಾರೆ, ಆದ್ರೂ ಬಗ್ತಿಲ್ಲ. ನೀನ್ ಎಷ್ಟು ಹೊಡೆದ್ರು ಈ ಕಳ್ಳನ ಮಗ ಇಂಗ್ಲಿಷ್ನವನ್ಗೆ ನಾನು ಮಂಡಿ ಊರೋದಿಲ್ಲ, ನಾನು ಮಂಡಿ ಊರಿದ್ರೆ ಅದು ಭಾರತ ಮಾತೆಗೆ ಮಾತ್ರ ಅಂತ ಹೇಳಿ ಒಂದು ಹಾಡು ಹೇಳೋಕೆ ಶುರು ಮಾಡ್ತಾರೆ. ಕೈ ಮುಗಿದು ಬಿಳಿ ದೊರೆಯ ಕಾಲಿಗೆ ನೀ ಬಿದ್ದೆ, ಭೂತಾಯ ಎದೆ ಹಾಲ ಕುಡಿದಿಲ್ಲ ಕೇಳೋ, ನೀ ಕುಡಿದಿಲ್ಲ ಕೇಳೋ. ನೀ ಹುಟ್ಟಿದ ನೆಲಕ್ಕೆ ದ್ರೋಹ ಮಾಡ್ತಿದ್ಯಾ, ಬಿಳಿ ದೊರೆಯ ಕಾಲು ಹಿಡ್ಕೊಂಡಿದ್ಯಾ ಅಂತ ಬೈತಾ ಹಾಡು ಹೇಳ್ತಾರೆ. ಭೀಮ್ ಅವರಿಗೆ ಗೊತ್ತಿಲ್ಲ ರಾಮ ಸಹ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿದ್ದಾರೆ, ಕ್ರಾಂತಿಕಾರಿ ಮನೋಭಾವದ ವ್ಯಕ್ತಿ ಅಂತ. ಸೊ ರಾಮ್ ಅವ್ರಿಗೆ ಹರ್ಟ್ ಆಗುವಂತೆ ಹಾಡು ಹೇಳ್ತಿದ್ದಾರೆ. ಭೀಮ್ ಅವರು ಹಾಡು ಹೇಳ್ತಾನೆ ಇದ್ದಾರೆ, ರಾಮ್ ಅವರು ಹೊಡಿತಾನೆ ಇದ್ದಾರೆ. ಭೀಮ್ ಅವರ ಮೈನಿಂದ ರಕ್ತ ಸುರಿತಾನೆ ಇದೆ. ಕಾಲುವೆಯ ಹರಿಸಿರುವ ನಿನಗುಂಡಿಗೆ ನೆತ್ತರು, ನೆನೆದಮ್ಮನ ಹಣೆಯ ಬೊಟ್ಟಾಗ್ತದೆ ನೋಡು, ತಾಯ ಮೊಗದಲ್ಲಿ ನಗುವ ಮೆರೆಸುತ್ತೆ ನೋಡು. ಇದನ್ನೆಲ್ಲ ಹೇಳ್ತಾ ಅಲ್ಲಿ ನೆರೆದಿರುವ ತಾಯಂದಿರ ಕಡೆಗೆ ಕೈ ಚಾಚ್ತಾ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಆಗ ಜನಗಳೆಲ್ಲ ರೊಚ್ಚಿಗೆದ್ದು ಬಿಡ್ತಾರೆ. ಸಿಕ್ಕ ಬ್ರಿಟಿಷ್ನವರಿಗೆ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಯಾವ ಬಂದೂಕುಗಳು ಇಲ್ಲ ಅವರ ಕೈನಲ್ಲಿ, ಆದ್ರೂ ಒಬ್ಬೊಬ್ಬ ವ್ಯಕ್ತಿಯು ಕ್ರಾಂತಿಕಾರಿಗಳಾಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ಸ್ವತಂತ್ರ ಬೇಕು ಅನ್ನೋ ಕಿಚ್ಚು ಬಂದ್ಬಿಟ್ಟಿದೆ. ಇದನ್ನ ನೋಡಿ ರಾಮ ಅವರಿಗೆ ಅರ್ಥ ಆಗತ್ತೆ, ನಾವು ಕ್ರಾಂತಿಕಾರಿ ಕಿಚ್ಚನ್ನ ಬರೆಸಬೇಕು ಅಂದ್ರೆ ಬಂದೂಕು ಕೊಡಬೇಕಾಗಿಲ್ಲ, ಅವರಿಗೆ ಆ ಕಿಚ್ಚು ಮನಸ್ಸಿನಲ್ಲಿ ಬರಬೇಕು, ತಾನಾಗಿ ತಾನೇ ಬರಬೇಕು ಅಂತ. ಭೀಮ್ ಅವರು ಅಷ್ಟೆಲ್ಲ ಹೊಡೆಸ್ಕೊಂಡ್ರು, ರಕ್ತ ಎಷ್ಟೊಂದು ಹೋಯ್ತು, ಪ್ರಜ್ಞೆ ತಪ್ಪಿ ಬಿದ್ರು. ಎಲ್ಲಾ ಪೊಲೀಸ್ನವರು ಸೇರಿ ಅವರನ್ನ ಜೈಲಿಗೆ ವಾಪಸ್ ಕರ್ಕೊಂಡೋದ್ರು. ಅಷ್ಟರಲ್ಲಿ ರಾಮ್ ಅವರಿಗೆ ಒಂದು ಶುಭ ಸುದ್ದಿ ಸಿಗತ್ತೆ. ಬ್ರಿಟಿಷರು ಗನ್ಗಳನ್ನ ಬೇರೆ ಸ್ಥಳಕ್ಕೆ ಸಾಗಿಸ್ತಿದ್ದಾರೆ. ಈ ಸಾಗಿಸುವ ಇನ್ಚಾರ್ಜ್ ಅನ್ನ ನಮ್ಮ ರಾಮುಗೆ ಕೊಟ್ಟಿದ್ದಾರೆ. ಈಗ ಆ ಗನ್ಗಳೆಲ್ಲ ನಮ್ಮ ರಾಮುನ ಸುಪರ್ದಿಗೆ ಬರುತ್ತೆ. ಆ ಗನ್ಗಳನ್ನ ತಗೊಂಡು ರಾಮು ತನ್ನ ಊರಿನಲ್ಲಿರುವ ಎಲ್ಲರಿಗೂ ಒಂದೊಂದು ಗನ್ನ ಕೊಡಬಹುದು, ಅವರ ಅಪ್ಪನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬಹುದು. ಬಟ್ ಬ್ರಿಟಿಷ್ನವರು ಅದೇ ದಿನ ಭೀಮ್ ಅವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆಗ ರಾಮ್ ಅವರು ನಿರ್ಧಾರ ಮಾಡ್ತಾರೆ, ನೋನು ನಾನು ಗನ್ಗಳನ್ನ ಸುಪರ್ದಿಗೆ ತಗೊಳ್ಳೋದಕ್ಕಿಂತ ಭೀಮನನ್ನ ಬಿಡಿಸ್ಬೇಕು. ಭೀಮನನ್ನ ರಕ್ಷಿಸಿದ್ರೆ ಅವನೇ ಒಬ್ಬ ಆಯುಧ, ಅವನು ಲಕ್ಷಾಂತರ ಜನಗಳನ್ನ ಆಯುಧ ಮಾಡ್ತಾನೆ ಅಂತ. ಸೊ ಭೀಮನನ್ನ ರಕ್ಷಿಸಿ ಅವನ ಜೊತೆಗೆ ಮಲ್ಲಿಯನ್ನ ಕಳಿಸೋಣ ಅಂತ ಡಿಸೈಡ್ ಮಾಡ್ತಾರೆ ರಾಮು ಅವರು. ಈಗ ರಾಮು ಅವರು ಗವರ್ನರ್ನ ಕನ್ವಿನ್ಸ್ ಮಾಡ್ತಾರೆ, ಈ ನನ್ನ ಮಗ ಭೀಮ್ ಕಣ್ಣಲ್ಲಿ ಭಯನೇ ಇಲ್ಲ, ಎಷ್ಟು ಹೊಡೆದ್ರು ಭಯ ತೋರಿಸ್ತಿಲ್ಲ ಅವನು, ಅವನಿಗೆ ಭಯ ಬರಿಸಬೇಕು ಅಂದ್ರೆ ಪಬ್ಲಿಕ್ ನಲ್ಲಿ ಮಲ್ಲಿಯ ಮುಂದೆ ಅವನನ್ನ ನೇಣು ಹಾಕೋಣ, ಅವಾಗ ಮಲ್ಲಿ ಚಿಕ್ಕ ಹುಡುಗಿ ನನ್ನ ಸಾವನ್ನು ನೋಡ್ತಾಳೆ ಅನ್ನೋ ಭಯ ಇವನ ಕಣ್ಣಲ್ಲಿ ಕಾಣುತ್ತೆ ಅಂತ ಗವರ್ನರ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ರಾಮ್ ಅವರು. ಭೀಮ್ ಅವರಿಗೆ ಇನ್ನೂ ಗೊತ್ತಿಲ್ಲ ರಾಮ್ ಒಳ್ಳೆಯವರು ಅಂತ. ಎಷ್ಟು ಕಳ್ಳ ಈ ರಾಮ್ ಅಂತ ಬೈಕೊಂತಿರ್ತಾರೆ. ಭೀಮನನ್ನ ಯಮುನಾ ನದಿ ತೀರದಲ್ಲಿ ಪಬ್ಲಿಕ್ ಆಗಿ ನೇತ್ ಹಾಕೋದು ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಭೀಮ್ನ ಯಮುನಾ ನದಿ ಹತ್ರಕ್ಕೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡುವಾಗ ಒಂದಷ್ಟು ಜನ ಬಾಡಿ ಗಾರ್ಡ್ಗಳು ಹೋಗಬೇಕು ಭೀಮ್ನ ಜೊತೆ. ರಾಮ್ ಅವರು ಈಗ ಹೇಗಿದ್ರು ಸೀನಿಯರ್ ಆಫೀಸರ್ ಅಲ್ವಾ, ಸೊ ಆ ಬಾಡಿ ಗಾರ್ಡ್ಗಳ ಗನ್ಗಳನ್ನೆಲ್ಲ ಕೆಡಿಸ್ಬಿಡ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಯಮುನಾ ನದಿಯ ತೀರಕ್ಕೆ ಭೀಮ್ರನ್ನ ಶಿಫ್ಟ್ ಮಾಡುವ ಸಮಯ ಬರುತ್ತೆ. ಒಂದಷ್ಟು ಬಾಡಿ ಗಾರ್ಡ್ಗಳು ಭೀಮ್ರನ್ನ ವ್ಯಾನ್ ಒಳಗಡೆ ಕೂರಿಸ್ತಾರೆ. ಆಗ ರಾಮ್ನವರ ಚಿಕ್ಕಪ್ಪ, ಅವರು ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅವರು ಸಹ ಕ್ರಾಂತಿಕಾರಿಯಾಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ವ್ಯಾನ್ ಕಿಟಕಿಯಿಂದ ಒಂದು ಬ್ಲೇಡ್ ಅನ್ನ ಹಾಕ್ತಾರೆ. ಆ ಬ್ಲೇಡ್ ಭೀಮ್ ರವರ ಕೈಗೆ ಸಿಗುತ್ತೆ. ಆ ಬ್ಲೇಡ್ ನ ಸಹಾಯದಿಂದ ಕೈ ಕಟ್ಟಿರುವ ಹಗ್ಗವನ್ನ ಭೀಮ್ ಬಿಡಿಸ್ಕೊಳ್ಳಿ ಅನ್ನೋದು ಇವರ ಉದ್ದೇಶ ಆಗಿರುತ್ತೆ. ಭೀಮ್ ಅವರು ಬ್ಲೇಡ್ ಅನ್ನ ತಗೊಂಡು ಹಗ್ಗವನ್ನ ಕುಯ್ತಾ ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ರಾಮ್ ರವರನ್ನ ಗವರ್ನರ್ ಭೇಟಿಯಾಗಿ ಥ್ಯಾಂಕ್ ಯು ಸೋ ಮಚ್ ನಿನ್ನ ಎಫರ್ಟ್ ಗಳಿಗೆಲ್ಲ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಆಗ ಗವರ್ನರ್ನ ಕೈಗೆ ರಾಮ್ನ ಕೈನಿಂದ ಗನ್ ಪೌಡರ್ ಹೋಗುತ್ತೆ. ರಾತ್ರಿ ಪೂರ ಗನ್ಗಳನ್ನ ಕೆಡಿಸ್ತಿರ್ತಾರಲ್ಲ ರಾಮು, ಅದಕ್ಕೋಸ್ಕರ ಅವರ ಕೈ ಗನ್ ಪೌಡರ್ ಆಗಿರುತ್ತೆ. ಅದು ಗವರ್ನರ್ನ ಕೈಗೆ ಹೋಗುತ್ತೆ. ಗವರ್ನರ್ಗೆ ಈಗ ಡೌಟ್ ಬರುತ್ತೆ, ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ. ಈಗ ಭೀಮರನ್ನ ನೇಣಿಗೆ ಹಾಕಬೇಕು. ಅವರ ಮುಂದೆ ಮಲ್ಲಿಯನ್ನ ಕರ್ಕೊಂಡು ಹೋಗಬೇಕು. ಮಲ್ಲಿಯನ್ನ ಕರ್ಕೊಂಡು ಹೋಗ್ತಿರೋರು ಯಾರು? ರಾಮ್ ಅವರು. ರಾಮ್ನವರ ಜೀಪ್ ನಲ್ಲಿ ಮಲ್ಲಿ ಇದ್ದಾರೆ. ಹಿಂದ್ಗಡೆ ಇನ್ನು ಹಲವಾರು ಜೀಪ್ ಗಳು ಬರ್ತಿದಾವೆ. ಆ ಜೀಪ್ ನಲ್ಲಿ ಗವರ್ನರ್ ಸಹ ಇದ್ದಾನೆ. ರಾಮು ಈಗ ತನ್ನ ಜೊತೆಯಲ್ಲಿರುವ ಮಲ್ಲಿಯ ಜೊತೆ ಸೇರಿ ಗಾಡಿಯನ್ನು ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿ ರೋಡಿನ ಮಧ್ಯೆ ಮೊದಲೇ ಪ್ಲಾನ್ ಮಾಡಿರುವಂತೆ ಮರವನ್ನ ಉದುರಿಸ್ಬಿಡ್ತಾರೆ. ಮರ ರೋಡಿಗೆ ಅಡ್ಡ ಬಿದ್ರೆ ಹಿಂದ್ಗಡೆ ಬರ್ತಿರುವ ವೆಹಿಕಲ್ ಗಳೆಲ್ಲ ಸ್ಟಾಪ್ ಆಗ್ತವೆ. ನೇಣು ಹಾಕ್ತಿರುವ ಜಾಗಕ್ಕೆ ಹೋಗೋಕೆ ಸಾಧ್ಯ ಆಗೋದಿಲ್ಲ ಅಂತ. ಬಟ್ ಗವರ್ನರ್ಗೆ ಮೊದಲೇ ಡೌಟ್ ಇರುತ್ತೆ ಇವನ ಮೇಲೆ. ಸೊ ಏನ್ ಮಾಡ್ತಾನೆ, ಗನ್ನ ತಗೊಂಡು ಇವನ ಟೈರ್ಗೆ ಶೂಟ್ ಮಾಡ್ಬಿಡ್ತಾನೆ. ಅವಾಗ ಮಲ್ಲಿ ಮತ್ತೆ ರಾಮ್ ಇಬ್ರು ಕಾರಿನಿಂದ ಕೆಳಗೆ ಬಿದ್ದ್ಬಿಡ್ತಾರೆ. ಕೆಳಗೆ ಬಿದ್ದಾಗ ಮರದ ಚೂಪಾದ ತುದಿ ರಾಮ್ ರವರ ಬೆನ್ನಿಗೆ ಚುಚ್ಚು ಬಿಡತ್ತೆ. ಬಟ್ ಮಲ್ಲಿಗೆ ಏನೂ ಆಗಿರೋದಿಲ್ಲ. ಸೊ ಮಲ್ಲಿ ಕಾಡಿನೊಳಗೆ ಓಡ್ಲಿಕ್ಕೆ ಶುರು ಮಾಡ್ತಾಳೆ. ಅವಳ ಹಿಂದೆ ಎಷ್ಟೊಂದ್ ಜನ ಬ್ರಿಟಿಷ್ ಸೆಕ್ಯೂರಿಟಿ ಗಾರ್ಡ್ಗಳು ಓಡ್ತಿದ್ದಾರೆ. ಮಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅಂತ ರಾಮ್ ರವರು ಬೆನ್ನಿಗೆ ಚುಚ್ಕೊಂಡಿರುವ ಮರದಿಂದ ಹೊರಬಂದು ಒಂದಷ್ಟು ಪೊಲೀಸ್
ಪೊಲೀಸ್ನವರ ಜೊತೆ ಫೈಟ್ ಮಾಡಿ ಶೂಟ್ ಮಾಡಿ ಮಲ್ಲಿ ಅವರ ಹತ್ರ ಹೋಗೋದನ್ನ ತಪ್ಪಿಸ್ತಾರೆ. ಈ ಕಡೆ ನೇಣುಗಂಬದ ಬಳಿ ಬ್ಲೇಡ್ ನಿಂದ ಹಗ್ಗವನ್ನ ಕೊಯ್ದಿದ್ದಾರೆ ನಮ್ಮ ಭೀಮ್ ಅವರು. ಅಯ್ಯೋ ಹಗ್ಗ ಬಿಡಿಸ್ಕೊಂಡ್ಬಿಟ್ನಲ್ಲಪ್ಪ ಇವನು ಅಂತ ಪೊಲೀಸ್ನವರೆಲ್ಲ ಶೂಟ್ ಮಾಡಕ್ ಹೋಗ್ತಾರೆ ಭೀಮ್ನ. ಬಟ್ ಗನ್ಗಳು ವರ್ಕ್ ಆಗ್ತಿಲ್ಲ, ರಾಮ್ ಕೆಡಿಸ್ಬಿಟ್ಟಿದ್ದಾರೆ. ಸೊ ಎಲ್ಲ ಪೊಲೀಸ್ನವರ ಜೊತೆಗೆ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡ್ತಿರ್ತಾರೆ ನಮ್ಮ ಭೀಮ್ ಅವರು. ಅಷ್ಟರಲ್ಲಿ ಮಲ್ಲಿ ಅಂಡ್ ರಾಮ್ ಅವರು ಅಲ್ಲಿಗೆ ಬರ್ತಾರೆ. ಅದೇ ಸಮಯಕ್ಕೆ ಯಾರೋ ಒಬ್ಬ ಪೊಲೀಸ್ನವನು ಗನ್ನ ರಿಪೇರಿ ಮಾಡ್ಕೊಂಡ್ಬಿಟ್ಟವನೇ, ಶೂಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಭೀಮ್ ಅವ್ರಿಗೆ. ಸೊ ರಾಮ್ ಅವ್ರು ಏನ್ ಮಾಡ್ತಾರೆ, ಮಲ್ಲಿಯ ಹಿಂಬದಿಯಿಂದ ಬಂದು ಗನ್ನ ತಗೊಂಡು ಆ ಪೊಲೀಸ್ನವನಿಗೆ ಶೂಟ್ ಮಾಡೋಕೆ ಅಂತ ಹೋಗ್ತಿರ್ತಾರೆ. ಭೀಮ್ ಅವರು ಆಗ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ರಾಮ್ ಅವರು ಮಲ್ಲಿಗೆ ಶೂಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಒಂದು ಮರದ ದಿಮ್ಮಿಯನ್ನ ತಗೊಂಡು ರಾಮ್ ಅವರ ತಲೆಗೆ ಹೊಡೆಯೋಕೆ ಅಂತ ಜಂಪ್ ಮಾಡ್ತಾರೆ. ಅದೇ ಸಮಯಕ್ಕೆ ರಾಮ್ ಅವರು ಶೂಟ್ ಮಾಡ್ತಾರೆ. ಆ ಗುಂಡು ಪೊಲೀಸ್ನವನಿಗೆ ತಗಲುತ್ತೆ, ಪೊಲೀಸ್ನವ ಸಾಯ್ತಾನೆ. ಬಟ್ ಇದು ಭೀಮಗೆ ಗೊತ್ತಾಗೋದಿಲ್ಲ. ಭೀಮ ಹೊಡೆದ ಮರದ ತುಂಡು ರಾಮನ ತಲೆಗೆ ಬೀಳುತ್ತೆ, ರಾಮ ಕೆಳಗೆ ಬೀಳ್ತಾನೆ. ಆಗ ಭೀಮ ರಾಮರನ್ನ ಸಾಯಿಸೋಕೆ ಅಂತ ಹೋಗ್ತಾರೆ. ಬಟ್ ಸಾಯಿಸೋಕೆ ಮನ್ಸಾಗೋದಿಲ್ಲ. ಅಲ್ಲಿಂದ ಮಲ್ಲಿಯನ್ನ ಕರ್ಕೊಂಡು ಓಡೋಗ್ತಾರೆ. ಓಡ್ತಿರುವ ಭೀಮನ ಹಿಂದೆ ಒಂದಷ್ಟು ಜನ ಪೊಲೀಸ್ನವರು ಶೂಟ್ ಮಾಡ್ಲಿಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಕೆಳಗೆ ಬಿದ್ದಿರುವ ರಾಮ ಎದ್ದು ಅಷ್ಟು ಜನ ಪೊಲೀಸ್ನವರಿಗೆ ಹಿಡ್ಕೊಂಡು ಹೊಡಿತಾರೆ, ಕೆಳಗೆ ಬೀಳಿಸ್ತಾರೆ ಅವರನ್ನು. ಭೀಮ ಸೇಫ್ ಆಗಿ ಎಸ್ಕೇಪ್ ಆದ ನಂತರ ರಾಮ್ ಅವರ ಪ್ರಜ್ಞೆ ತಪ್ಪುತ್ತೆ. ಇದಾಗಿ ಒಂದಷ್ಟು ತಿಂಗಳುಗಳು ಕಳೀತವೆ. ರಾಮನನ್ನ ಬ್ರಿಟಿಷ್ನವರು ಅರೆಸ್ಟ್ ಮಾಡಿ ಒಂದು ಜೈಲಿನಲ್ಲಿ ಹಾಕಿದ್ದಾರೆ. ಬಟ್ ಭೀಮ ಸಿಕ್ಕಿಲ್ಲ ಇನ್ನು ಇಂಗ್ಲಿಷ್ನವರಿಗೆ. ರಾಮರಿಗೆ ಈಗ ಜೈಲಿನಲ್ಲಿ ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟಿದೆ. ಒಂದ್ಸಲ ಗವರ್ನರು ರಾಮರನ್ನ ಮೀಟ್ ಮಾಡೋಕೆ ಅಂತ ಜೈಲಿಗೆ ಬಂದಿರ್ತಾನೆ. ಆಗ ರಾಮ ಜೈಲಿನಲ್ಲೇ ವ್ಯಾಯಾಮ ಮಾಡ್ತಿರ್ತಾರೆ. ಜೈಲಿನಲ್ಲಿದ್ದು ಏನ್ ವ್ಯಾಯಾಮ ಮಾಡ್ತೀಯ, ಇನ್ ಸ್ವಲ್ಪ ದಿನದಲ್ಲಿ ಸಾಯ್ತೀಯಾ ಅಂತದ್ರಲ್ಲಿ ವ್ಯಾಯಾಮ ಯಾಕೆ ಮಾಡ್ತಿದ್ಯಾ ಅಂತ ಗವರ್ನರು. ಆಗ ರಾಮ ಹೇಳ್ತಾರೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ. ಫಲಿತಾಂಶದ ಬಗ್ಗೆ ಕೇರ್ ಮಾಡಲ್ಲ ನಾನು. ಸ್ವತಂತ್ರ ಸಿಗುವ ಗುರಿ ತಲುಪೋವರೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ನನ್ನ ರಕ್ತದ ಕಡೆ ಬಿಂದುವಿನವರೆಗೂ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಆಗ ಬ್ರಿಟಿಷ್ನವ್ರು ಚೆನ್ನಾಗಿ ಉರ್ಕೊಳ್ತಾರೆ. ರಾಮಂಗ್ ಚೆನ್ನಾಗಿ ಹೊಡಿಯೋಕೆ ಶುರು ಮಾಡ್ತಾರೆ. ಕಾಲಲ್ಲಿ ಸ್ವಾಧೀನನೇ ಇರೋದಿಲ್ಲ, ಹಂಗ್ ಮಾಡ್ಬಿಡ್ತಾರೆ. ಚೆನ್ನಾಗಿ ಹೊಡೆದು ಎಳ್ಕೊಂಡೋಗಿ ಒಂದು 2 ಅಡಿ ರೂಮ್ ನಲ್ಲಿ ಹಾಕ್ಬಿಡ್ತಾರೆ. 2 ಅಡಿ ರೂಮ್ ನಲ್ಲಿ ಯಾವ್ದು ವ್ಯಾಯಾಮ ಮಾಡೋಕ್ಕಾಗಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಅಲ್ಲೂ ಸಹ ವ್ಯಾಯಾಮ ಮಾಡ್ತಿರ್ತಾರೆ ರಾಮ್ ಅವರು. ಈ ಕಡೆ ಭೀಮ್ ಅವರು ಇಂಗ್ಲಿಷ್ನವರಿಂದ ತಪ್ಪಿಸ್ಕೊಂಡು ಬೇರೆ ಬೇರೆ ಊರುಗಳಲ್ಲಿ ಓಡಾಡ್ತಿರ್ತಾರೆ. ಒಂದ್ಸಲ ಸೀತಾ ಇರುವ ಊರಿಗೂ ಹೋಗ್ತಾರೆ. ಅಲ್ಲಿ ರಾಮನ ಹತ್ರ ಇದ್ದಂತಹ ಡಾಲರ್ ಸೀತಾ ಹತ್ರ ಸಹ ಇರೋದನ್ನ ನೋಡಿ ಯಾರಮ್ಮ ನೀನು ಅಂತ ಡೀಟೇಲ್ಸ್ ಕೇಳ್ತಾರೆ. ಆಗ ಸೀತಾ ಎಲ್ಲಾ ಡೀಟೇಲ್ಸ್ ಗಳನ್ನ ಹೇಳ್ತಾರೆ. ಅದರ ಜೊತೆಗೆ ರಾಮ್ ಅವರ ಕ್ಲೋಸ್ ಫ್ರೆಂಡಿನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಅವರ ಗೋಲ್ ಅನ್ನ ರೀಚ್ ಆಗ್ತಿದಾರಂತೆ. ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರು. ಊರಿನ ಪ್ರತಿಯೊಬ್ಬರಿಗೂ ಗನ್ನ ತರೋದು ಅವರ ಗುರಿಯಾಗಿತ್ತು ಅಂತೆಲ್ಲ ಹೇಳ್ತಾರೆ. ಇದನ್ನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಭೀಮರಿಗೆ. ಅದರ ಜೊತೆಗೆ ಇನ್ನ ಸ್ವಲ್ಪ ದಿನದಲ್ಲೇ ರಾಮರಿಗೆ ಗಲ್ಲು ಶಿಕ್ಷೆನ ವಿಧಿಸಿದ್ದಾರೆ ಬ್ರಿಟಿಷ್ನವರು ಅಂತಲೂ ಹೇಳ್ತಾರೆ. ಆಗ ಭೀಮ ಅವ್ರಿಗೆ ಅರ್ಥ ಆಗುತ್ತೆ, ಓ ಮೈ ಗಾಡ್, ನಾನು ಬದುಕೋದಕ್ಕೆ, ಮಲ್ಲಿ ನನ್ನ ಕೈಗೆ ಸಿಗೋದಕ್ಕೆ ಕಾರಣ ರಾಮ. ಈಗ ಅವನು ಸಿಕ್ಕಾಕೊಂಡು ಅವ್ನು ಸಾಯೋ ಹಂಗಾಯ್ತಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ನಂತರ ಸೀತಾರಾಮನನ್ನ ಒಂದು ಮಾಡೇ ಮಾಡ್ತೀನಿ ನಾನು ಅಂತ ಸೀತೆಗೆ ಪ್ರಾಮಿಸ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಹೊರಟು ಜನ್ನಿಯನ್ನ ಮೀಟ್ ಮಾಡ್ತಾರೆ. ಜನ್ನಿ ಆಗ ಜೈಲಿನ ಮ್ಯಾಪ್ ಅನ್ನ ಭೀಮರಿಗೆ ಕೊಡ್ತಾರೆ. ಆ ಮ್ಯಾಪ್ ನ ಸಹಾಯದಿಂದ ಕಷ್ಟಪಟ್ಟು ಫೈನಲಿ ರಾಮ ಯಾವ ಪ್ಲೇಸ್ ನಲ್ಲಿ ಇದಾರೆ ಅಂತ ಹುಡುಕ್ತಾರೆ ಭೀಮ. ಭೀಮನನ್ನು ನೋಡಿ ರಾಮರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಅವರ ಕಾಲ್ನಲ್ಲಿ ಸ್ವಾಧೀನನೇ ಇರೋದಿಲ್ಲ, ಅವರಿಗೆ ನಡೆದಾಡೋಕ್ ಆಗೋದಿಲ್ಲ. ಸೊ ಭೀಮ ರಾಮರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಶುರು ಮಾಡ್ತಾರೆ. ಜೈಲಿನಿಂದ ಎಸ್ಕೇಪ್ ಆಗಿ ಇಬ್ರು ಕಾಡೊಳಗೆ ಹೋಗ್ತಾರೆ. ಕಾಡಿನಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನ ಭೀಮ್ ಅವರು ರಾಮ್ ಅವರ ಕಾಲಿಗೆ ಕಟ್ತಾರೆ. ರಾಮ್ ಅವರ ಕೈ ಕಾಲು ಫುಲ್ ರಿಕವರ್ ಆಗ್ಬಿಡುತ್ತೆ. ಭಗವಾನ್ ಶ್ರೀರಾಮನ ವೇಷವನ್ನ ತಾಳ್ಬಿಡ್ತಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿದೆ ಇಲ್ಲಿ, ಎಸ್ಪೆಷಲಿ ವಿಜಯ್ ಪ್ರಕಾಶ್ ಅವರ ಕಂಠ. ನಂತರ ಒಂದು ಭಯಾನಕ ಕ್ಲೈಮ್ಯಾಕ್ಸ್ ಫೈಟ್ ನಡೆಯುತ್ತೆ ರಾಮ, ಭೀಮ ಮತ್ತೆ ಇಂಗ್ಲಿಷ್ನವರ ನಡುವೆ. ಫೈಟ್ ಆಡ್ತಾ ಆಡ್ತಾ ಗವರ್ನರ್ ಇರುವ ಜಾಗಕ್ಕೂ ರೀಚ್ ಆಗ್ತಾರೆ. ಆ ಜಾಗವನ್ನ ಬ್ಲಾಸ್ಟ್ ಮಾಡ್ತಾರೆ. ಆ ಬ್ಲಾಸ್ಟ್ ನಲ್ಲಿ ಗವರ್ನರ್ನ ಹೆಂಡತಿ ಸಾಯ್ತಾಳೆ. ಈ ಕಡೆ ಭೀಮ ಗವರ್ನರ್ ಗೋಡನ್ ನಲ್ಲಿ ಇಟ್ಟಿರುವ ಬಂದೂಕುಗಳನ್ನೆಲ್ಲ ಹೊರತಂದು ರಾಮನಿಗೆ ಕೊಡ್ತಾನೆ. ನಿನ್ನ ಊರಿನವರಿಗೆಲ್ಲ ತಗೊಳಪ್ಪ ಇದನ್ನ ಹಂಚು ಅಂತ. ಫೈನಲಿ ಅದೇ ಗನ್ ಅನ್ನ ತಗೊಂಡು ಒಂದು ಬುಲೆಟ್ ಅನ್ನ ಅದರೊಳಗೆ ಸೇರಿಸಿ ಗವರ್ನರ್ನ ಸಹ ಶೂಟ್ ಮಾಡ್ತಾರೆ ಭೀಮ ಅವರು. ಆ ಗವರ್ನರ್ನ ರಕ್ತ ಸನ್ ನೆವರ್ ಸೆಟ್ಸ್ ಆನ್ ಇಂಗ್ಲಿಷ್ ಎಂಪೈರ್ ಅಂತ ಬರೆದಿರುವ ಬಾವುಟದ ಮೇಲೆ ಹೋಗಿ ಬೀಳತ್ತೆ. ಅದರ ಅರ್ಥ ಬ್ರಿಟಿಷ್ ಎಂಪೈರ್ ಎಲ್ಲ ರಕ್ತದಿಂದ ಆಗಿರೋದು ಅಂತ. ಫೈನಲ್ ನಲ್ಲಿ ರಾಮ, ಸೀತೆ, ಭೀಮ ಅಂಡ್ ಇಂಗ್ಲಿಷ್ ಹುಡುಗಿ ಎಲ್ಲರೂ ಒಂದಾಗ್ತಾರೆ. ಊರಿನವರಿಗೆಲ್ಲ ಗನ್ ಸಿಗತ್ತೆ. ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕ್ರೆಡ್ ಆಪ್ ನ ಡೌನ್ಲೋಡ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ರಾಮಂ ರಾಘವಂ ರಣಧೀರಂ ರಾಜಸಂ